ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ ಹೇಳುವಂಥದ್ದೇ ನೀವು ಇಲ್ಲಿ ಬರ್ಬೇಕಂತೇಳಿ. ಆಮೇಲೆ ಹಲ್ಲೆಲೂಯಾ ಇಲ್ಲ, ಹಲ್ಲೆಲೂಯಾ ಹೇಳಲಿಲ್ಲ ಅಂದ್ರೆ ಏನಾಗ್ಬಿಡ್ತೀರಿ? ನಿಂದೇ ಲೋಕದಲ್ಲಿ ನೀವು ಹೋಗ್ಬಿಡ್ತೀರಿ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿದ್ದೀರಲ್ಲ? ಸಂತೋಷವಾಗಿದ್ದೀರಲ್ಲ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ. ಪಕ್ಕದಲ್ಲಿದ್ದವ್ರಿಗೆ ಹೇಳಿ ಸಂತೋಷವಾಗಿ. ಮುಖ ನೋಡಿ ನಗು ಮುಖದಿಂದ ಹೇಳಿ ಸಂತೋಷವಾಗಿ. ಯಾಕಂದ್ರೆ ದೇವರ ವಾಕ್ಯ ಇದೆ, ನಿಮ್ಮ ಹರಸುವವರನ್ನು ನಾನು ಹರಸ್ತೇನೆ ಅಂತ. ಆಮೇಲೆ ನಾವು ಯಾರನ್ನ ಹರಸ್ತೀವೋ ದೇವರು ಅವ್ರನ್ನ ಏನ್ ಮಾಡ್ತಾನೆ? ಹರಸುವಂತವನಾಗಿದ್ದಾನೆ. ಅದರ ಆಶೀರ್ವಾದವೂ ಕೂಡ ಏನಾಗುತ್ತೆ? ನಮಗೆ ಬರುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಸೊ ವಾಕ್ಯವನ್ನು ನಾನು ಈಗಾಗಲೇ ಸಂತೋಷವಾಗಿರಿ ಅಂತ ಹೇಳಿದ್ದೀನಿ, ಆದರೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ వచనಗಳನ್ನು ಓದಿಕೊಳ್ಳೋಣ. నీ విశ్వాసమునకు కలుగు పరీక్ష ఓర్పును పుట్టించునని ఎరిగి నీవు నానా విధములైన శోధనలలో పడినప్పుడు అది మహానందనమని ఎంచుకొనుడి. ಆಮೆನ್, ಹಲ್ಲೆಲೂಯಾ. ನಾನಾ ತರದವಾದ ಶೋಧನೆ. ಕನ್ನಡದಲ್ಲಿ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡದಂತ ಹೇಳುದು. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಅಂತ ಏನು ಎಣಿಸ್ರಿ? ಆಮೇಲೆ ಹಲ್ಲೆಲೂಯಾ. ನಾನಾ ತರದ ಸಮಸ್ಯೆಗಳಲ್ಲಿ, ನಾನಾ ತರದ ಶೋಧನೆಗಳಲ್ಲಿ, ನಾನಾ ತರದ ಇಕ್ಕಟ್ಟುಗಳಲ್ಲಿ ನೀವು ಬಿದ್ದಿರುವಾಗ ಅದನ್ನ ಏನಂತ ತಗೋಬೇಕಂತ ನಾವು? ಅದು ನನ್ನ ಸಂತೋಷಕ್ಕೆ ಅಂತೇಳಿ ನೀವು ತಗೊಳ್ರಿ. ಆಮೇಲೆ ಶೋಧನೆ ಬರುವಾಗ ನನಗೆ ಯಾವುದೋ ಒಂದು ಸಂತೋಷ ಇದೆ. ಆಮೇಲೆ ಅದರಲ್ಲಿ ಶೋಧನೆ ಬರುವಾಗ ನನಗೆ ಯಾವುದೋ ಒಂದು ಸಂತೋಷ ಇದೆ. ಅದಕ್ಕೆ ವಾಕ್ಯದಲ್ಲಿ ಇದೆ, ತಮಿಳಿನಲ್ಲಿ ಕೂಡ ಪಲವಿಧಮಾನ ಶೋಧನೆ. ಆಮೇಲೆ ಅಲ್ಲೆಲ್ಲೂ ನಾನಾ ತರದ ಶೋಧನೆ, ನಾನಾ ತರದ ಹಿಂಸೆ, ನಾನಾ ತರದ ಕಷ್ಟ ಮನುಷ್ಯನಿಗೆ ಬರುವಾಗ ಅದನ್ನು ಹೆಂಗ್ ತಗೋಬೇಕಂತೆ? ಸಂತೋಷಕ್ಕೆ ಅಂತ ಹೇಳಿ ತಗೋಬೇಕು. ಆಮೇಲೆ ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಶೋಧನೆ ಎದಕ್ಕೆ ಬರತ್ತಂದ್ರೆ ನಮ್ಮ ನಂಬಿಕೆಯ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ. ಆ ಶೋಧನೆ ಬರೋದು ಎದಕ್ಕಂತ್ರಿ? ನಮ್ಮ ನಂಬಿಕೆಯ ಪರೀಕ್ಷೆ. ಆಮೆನ್, ಹಲ್ಲೆಲೂಯಾ. ಸೊ ದೇವರು ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನಾ ತರದ ಶೋಧನೆಗಳನ್ನ ಕೊಡುತ್ತಾನೆ. ಆದರೆ ಆ ನಾನಾ ತರದ ಶೋಧನೆಗಳು ಕೂಡ ಎದಕ್ಕಂತ ಹೇಳಿದ್ರೆ ಅದು ನಮ್ಮ ಸಂತೋಷಕ್ಕೆ. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ವಾಕ್ಯ ಇದೆ, ಏನದು? ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಆಮೆನ್. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ನೋವನ್ನು ಸಹಿಸಿಕೊಳ್ಳುವವನು ಧನ್ಯನು. ದವಾಖಾನೆ ಹೋಗ್ತೀವಿ, ಏನೋ ಒಂದು ಗಾಯ ಆಗಿದೆ ಅಂತ ಹೋಗ್ತೀವಿ. ಆಮೇಲೆ ಹಲ್ಲೆಲೂಯಾ. ಅವಾಗ ಡಾಕ್ಟರ್ ಏನ್ ಮಾಡ್ತಾನೆ? ಸೂಜಿ ತಗೊಂಡು ಚುಚ್ತಾನೆ. ಇವಪ್ಪ ಅವನ್ ಚುಚ್ತಾನ, ನಾವು ಹೋಗಂಗಿಲ್ಲ ಅಂತ ಹೇಳಿದ್ರೆ ಆರಾಮಾಗತ್ತ ನಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಚುಚ್ಚುವಾಗ ಏನು ಆರಾಮ ಅನಿಸುತ್ತಾ ನಮಗೆ? ನೋವು ಅನಿಸುತ್ತೆ, ಆದ್ರೆ ಆ ನೋವು ನಮ್ಮ ಒಳ್ಳೇದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆ ನೋವು ನಮ್ಮ ಒಳ್ಳೇದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಆ ಒಂದು ಇಂಜೆಕ್ಷನ್ ಚುಚ್ಚುವಾಗ ನನಗೆ ರೋಗವಾಸಿ ಆಗುತ್ತೆ, ಆದ ಕಾರಣ ಅದನ್ನು ಚುಚ್ಚಿಸ್ಕೊಡುತ್ತೇನೆ. ಆಮೇಲೆ ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಾನಾ ತರದ ಕಷ್ಟಗಳು ಬರುತ್ತೆ, ಆದ್ರೆ ಎಲ್ಲಾ ಕಷ್ಟಗಳು ನನ್ನ ಒಳ್ಳೇದಕ್ಕಾಗಿ ಬರ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮ ವೈದ್ಯನಾಗಿರುವಂತ ಕರ್ತನು, ಹಲ್ಲೆಲೂಯಾ, ನಮ್ಮ ದೇವರಾಗಿರುವಂತ ಕರ್ತನು ನಮಗೆ ಹೇಳಿದಾನೆ. ಒಂದು ವಿಮೋಚನೆ ಕಾಂಡ 15ನೇ ಅಧ್ಯಾಯ 17ನೇ ವಚನ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 17ನೇ ವಚನವನ್ನು ಓದ್ರಿ.
ನಿನ್ನ ಕೈಗಳು ಸಾರಿ 25. ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಆಮೆನ್. ಈಗಂದನು ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ಯಾವ ರೋಗವನ್ನು ನಾನು ಏನು ಮಾಡೋಂಗಿಲ್ಲ, ನಮಗೆ ಬರಗೊಳಿಸೋದಿಲ್ಲ. ಮತ್ತೆ ಮುಂದೆ ಯೆಹೋವನೆಂಬ ನಾನೇ ಆರೋಗ್ಯದಾಯಕನು. ಯೆಹೋವನೆಂಬ ನಾನೇ ನಿಮ್ಮ ಪರಿಹಾರಿ. ಆಮೇಲೆ ಯೆಹೋವನೆಂಬ ನಾನೇ ನಿಮ್ಮ ವೈದ್ಯನು. ಆಮೇಲೆ ವೈದ್ಯನ ಹತ್ರ ಹೋದ್ರೆ ಗುಳಿಗೆ ನುಂಗಬೇಕು, ವೈದ್ಯನ ಹತ್ರ ಹೋದ್ರೆ ಇಂಜೆಕ್ಷನ್ ಹಾಕೋಬೇಕು, ವೈದ್ಯನ ಹತ್ರ ಹೋದ್ರೆ ಸ್ವಲ್ಪ ಅವ ಏನ್ ಮಾಡ್ತಾನೆ, ಚಾಕು ಎಲ್ಲ ತಗೊಂಡು ಆಪರೇಷನ್ ಮಾಡೇ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಕಿವಿ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬಿಟ್ರೆ ಇಂಥ ದೊಡ್ಡ ದೊಡ್ಡ ರಾಡ್ ಇಟ್ಟಿರ್ತಾನ ಅವ. ಆಮೇಲೆ ಅಲ್ಲೆಲ್ಲೂಯ್ಯ, ಅವನ ಹತ್ರ ಕಿವಿ ಕೊಡ್ಲಾ ಬೇಡವಾ ಅಂತ ಹೇಳಿ, ಯಾಕಂದ್ರೆ ಹೋಗಿ ಬಂದಿದ್ದೀನಿ, ಅದಕ್ಕೆ ಅನುಭವ ಐತಿ. ಆಮೇಲೆ ಅಲ್ಲೆಲ್ಲೂಯ್ಯ, ಇಂಥ ದೊಡ್ಡ ದೊಡ್ಡ ನಾವು ಸಣ್ಣ ಹೇರ್ ಪಿನ್ ಹಾಕುವಾಗಲೇ ಹಾ ಅಂತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಅವ ಇಂಥ ದೊಡ್ಡ ದೊಡ್ಡ ರಾಡ್ಗಳನ್ನ ಇಟ್ಟುಕೊಂಡು ಏನ್ ಮಾಡ್ತಾನೆ, ತೋರಿಸ್ಕಿರಿ ಅಂತ ಎಳಿತಾನ. ಆಮೇಲೆ ಅಲ್ಲೆಲ್ಲೂಯ್ಯ, ಹೇಳೋದು ಅಂತ ದೊಡ್ಡದ್ರ ಒಳಗೆ ಏನ್ ಮಾಡ್ತಾನ, ಬಿಡುತ್ತೆ, ಎಂತ ನೋವಾಗತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಆದ್ರೆ ಅಷ್ಟೆಲ್ಲ ನೋವು ಕೊಡೋದು ಎದಕ್ಕೋಸ್ಕರ, ನಾವು ಆರಾಮಾಗ್ಬೇಕು ಅನ್ನೋದಕ್ಕೋಸ್ಕರ. ಅದಕ್ಕೆ ದೇವರ ವಾಕ್ಯದಲ್ಲಿದೆ, ನಾನಾ ತರದ ಶೋಧನೆಗಳು, ನಾನಾ ತರದ ಕಷ್ಟಗಳು ನಿಮಗೆ ಬರುವಾಗ ನೀವೇನ್ ಮಾಡಬೇಡ್ರಿ, ಭಯ ಪಡಬೇಡ್ರಿ. ದೇವರು ನಿಮ್ಮನ್ನ ಸಂತೋಷಗೊಳಿಸೋದಕ್ಕೋಸ್ಕರ ಅದನ್ನು ತರುತ್ತಾನೆ. ಇಲ್ಲಿ ವಾಕ್ಯದಲ್ಲಿ ನೋಡಿದ್ದೇವೆ, ಮೋಶೆ ಪ್ರಾರ್ಥನೆ ಮಾಡಿದ ಕೂಡಲೇ ಕಹಿಯಾದ ನೀರು ಏನಾಯ್ತು, ಅಲ್ಲಿ ಸಿಹಿ ಆಯ್ತು. ಆವಾಗ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕಹಿಯಾದ ಕಾರ್ಯಗಳನ್ನು ಕೊಡ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ಕಹಿ ಬರ್ತಾ ಇರುವಾಗಲೇ ಯೋಚನೆ ಮಾಡ್ರಿ, ದೇವರು ನಮಗೆ ಸಿಹಿಯಾದ ಅನುಭವಗಳನ್ನು ಮುಂದಿಟ್ಟಿರ್ತಾನೆ. ನಾವು ದೇವರ ಸಮ್ಮುಖದಲ್ಲಿ ಒಂದು ಸಾಕ್ಷಿಗಳಾಗಿರುತ್ತೇವೆ. ಅದಕ್ಕೆ ಇಂಥ ಕಹಿ ಘಟನೆಗಳು ನನ್ನ ಜೀವಿತದಲ್ಲಿ ಬರ್ತಾ ಇದೆ. ಅಲ್ಲೆಲ್ಲೂಯ್ಯ. ಮನುಷ್ಯನಿಗೆ ಈ ಮೂರು ಶೋಧನೆಗಳು ಬರುವಾಗ ನೀವು ನೆನಪಿಟ್ಕೋಬೇಕು, ದೇವರನ್ನು ಯೂಸ್ ಮಾಡ್ತಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸ್ವಲ್ಪ ಎಲ್ಲ ಚೆನ್ನಾಗಿ ಗಮನಿಸ್ತಾ ಇರ್ರಿ. ಈ 3 ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನೀವು ಅನ್ಕೋಬೇಕು, ದೇವನನ್ನು ಉಪಯೋಗಿಸ್ಲಿಕ್ಕಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಒಂದನೇ ಶೋಧನೆ ಏನಂತ ಹೇಳಿದ್ರೆ, ಮನುಷ್ಯನಿಂದ ತಿರಸ್ಕಾರಗಳು ಬರುವಾಗ ನೀವು ಅನ್ಕೋಬೇಕು, ದೇವನನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ನಮ್ಮ ಅಪ್ಪ ನನ್ನ ತಿರಸ್ಕರಿಸ್ತಾ ಇದ್ದಾನೆ, ನನ್ನ ಅಣ್ಣ ತಮ್ಮ ನನ್ನ ತಿರಸ್ಕರಿಸ್ತಾ ಇದ್ದಾನೆ, ನನ್ನ ಬಲಗ ನನ್ನ ತಿರಸ್ಕರಿಸ್ತಾ ಇದೆ, ನನ್ನ ಕುಟುಂಬ ನನ್ನ ತಿರಸ್ಕರಿಸ್ತಾ ಇದೆ, ನನ್ನ ಊರು ನನ್ನ ತಿರಸ್ಕರಿಸ್ತಾ ಇದೆ, ನನ್ನ ಜನರು ನನ್ನ ತಿರಸ್ಕರಿಸ್ತಾ ಇದ್ದಾರೆ ಅಂದ್ರೆ ನೀವು ತಿಳಿದುಕೊಳ್ಳ್ರಿ, ದೇವರು ನಿನ್ನನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಮೊದಲನೇ ಒಂದು ಶೋಧನೆ ತಿರಸ್ಕಾರ. ಆಮೇಲೆ ಅಲ್ಲೆಲ್ಲೂಯ್ಯ. ಬೇಕಂದ್ರೆ ಬರೆದಿಟ್ಟುಕೊಳ್ಳೋ ಕೂಡ ಬರೆದಿಟ್ಟುಕೊಳ್ರಿ. ತಿರಸ್ಕಾರಗಳು ಬರುವಾಗ ದೇವರನ್ನು ಯೂಸ್ ಮಾಡ್ಲಿಕ್ಕಿದ್ದಾನಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ವಾಕ್ಯದಲ್ಲಿ ದಾವೀದಂತ ಒಂದು ವ್ಯಕ್ತಿ ಇದ್ದ, ಗೊತ್ತಿದ್ಯಾ? ದಾವೀದ ಯಾರು? ರಾಜ. ದಾವೀದ ಯಾರು? ರಾಜನಾಗೋದಕ್ಕಿಂತ ಮುಂಚೆ ಅವ ಕುರಿ ಕಾಯ್ತಾ ಇದ್ದ. ಆ ಕುರಿ ಕಾಯ್ತಾ ಇದ್ದ ಅನ್ನೋದನ್ನ ಮರೆತು ಇವತ್ತು ದಾವೀದ ಯಾರಂತ ತಕ್ಷಣ ನಾವು ಏನಂತೀವಿ? ರಾಜ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಅವನ ಸ್ಥಿತಿ ಏನಾಗಿತ್ತು? ಕುರಿ ಕಾಯ್ತಾ ಇದ್ದವನು. ಅಲ್ಲೆಲ್ಲೂಯ್ಯ. ಅವನಿಗೆ ಬಂದಿರುವಂತ ಶೋಧನೆಯಲ್ಲಿ ಮೊದಲನೇ ಶೋಧನೆ ಯಾವುದಂದ್ರೆ ತಿರಸ್ಕಾರ. ಆಮೇಲೆ ಸಾಮುವೇಲ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. 1ನೇ ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸಾಮುವೇಲನು ರಾಜನಾಗಿ ಅಭಿಷೇಕ ಮಾಡಲಿಕ್ಕೆ ಈಸಾ ಎಂಬುದಾಗಿರುವಂತ ಒಬ್ಬ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಏನ್ ನಡೀತಾ ಇದೆ? ಅಲ್ಲಿ ಏನ್ ನಡೀತಿದೆ? ರಾಜ ಅಭಿಷೇಕ ಮಾಡ್ಲಿಕ್ಕೆ ಸಾಮುವೇಲ ಏನ್ ಮಾಡಿದನ್ರಿ? ಅಭಿಷೇಕ ತೈಲವನ್ನು ತೆಗೆದುಕೊಂಡು ಹೋಗಿ ಈಸಾ ಮನೆಯಲ್ಲಿ ನಿಂತು ಬಿಟ್ಟಿದ್ದಾನೆ. ಕರಿಯಪ್ಪ, ನಿನಗೆ ಎಷ್ಟು ಮಕ್ಕಳಿದ್ದಾರೆ? ಎಲ್ಲರನ್ನ ಕರಿ. ಒಬ್ಬೊಬ್ಬರನ್ನ ಕರೀತಾನೆ. ಸಾಮುವೇಲ್ ನೋಡ್ತಾನೆ, ಇವ ಬಲಿಷ್ಠನಾಗಿದ್ದಾನೆ.
ಇವನ್ ಬುದ್ಧಿವಂತನಾಗಿದ್ದಾನೆ, ಇವನ್ ದಡಗಾಬ್ದವಾಗಿದ್ದಾನೆ, ಇವನೇ ರಾಜನಾಗ್ಲಿ ಯೋಗ್ಯ ಅಂತ ಏನ್ ಮಾಡ್ತಾ ಇದ್ದಾನೆ ಸಾಮ್ವೇಲ? ಸ್ವಾಮಿ ಅಭಿಷೇಕ ಮಾಡ್ಬಿಡ್ಲಾ? ತಡಿ, ಬೇಡ. ದೇವರು ಹೇಳ್ತಿದ್ದಾನೆ ಬೇಡ. ಹೀಗೆ ತನ್ನ 7 ಮಕ್ಕಳನ್ನ ಅವನು ಏನ್ ಮಾಡ್ತಾನೆ? ಕರ್ಸಿ ನಿಂದ್ರಿಸ್ತಾನೆ. ಆಮೇಲೆ ಹಲ್ಲೆಲೂಯ. 7 ಜನರು ದೇವ್ರು ಏನ್ ಮಾಡಿದ್ರು? ಇವ ಇಲ್ಲ. ಆಮೇಲೆ ಅವ್ರ ಅಪ್ಪನ ಹತ್ರ ಕೇಳ್ತಾ ಇದ್ದಾನೆ. ಏನ್ ವಾಕ್ಯ ಓದಿದ್ರ? 11ನೇ ವಚನ. ಆನಂತರ ಸಾಮುವೇಲನು ಈಸಾಯನನ್ನು, ನಿನ್ನ ಮಕ್ಕಳು ಎಲ್ಲ ಇಷ್ಟೇ ಮಂದಿಯನು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಇವನೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ. ಅವನು ಏನ್ ಮಾಡಿದಾನೆ? ಕುರಿ ಮೇಯಿಸ್ಲಿಕ್ಕೆ ಹೋಗಿದ್ದಾನ್ರಿ. ಹಲ್ಲೆಲೂಯ. ಸಾಮ್ವೇಲ ಕೇಳ್ತಿದ್ದಾನೆ, ಇಷ್ಟೇ ಮಕ್ಕಳ, ಇವರೆಲ್ಲರಿಗಿಂತ ಚಿಕ್ಕವನೊಬ್ಬನಿದ್ದಾನೆ. ಅದರ ಅಪ್ಪ ಏನ್ ಮಾಡ್ತಿದ್ದಾನೆ? ನೀವು ಅಭಿಷೇಕ ಮಾಡ್ಲಿಕ್ಕೆ ಬಂದಿದ್ರಲ್ಲ, ಅದಕ್ಕೆ ಅವನು ಯೋಗ್ಯ ಅಲ್ಲ. ಅವನ್ ಚಿಕ್ಕವ, ಅವನ್ ಕುರಿ ಕಾಯ್ಲಿಕ್ಕೆ ಯೋಗ್ಯ, ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೆ. ಆದ್ರೆ ಈ ನನ್ನ 7 ಮಕ್ಕಳದಾರಲ್ಲ, ಇವರೆಲ್ಲರೂ ಯೋಗ್ಯವಾದವರು. ಅದಕ್ಕೆ ಸಾಮುವೇಲ್ ಹೋದ ತಕ್ಷಣ ಏನ್ ಮಾಡಿದ? ನಿನ್ನ ಎಲ್ಲಾ ಮಕ್ಕಳನ್ನ ಕರೆಗಳಿಸಂದ. ಹೇಳಿದ್ನ ಇಲ್ವಾ? ನಿನ್ನ ಎಲ್ಲಾ ಮಕ್ಕಳನ್ನ ಕರೆಗಳಿಸಂತ ಹೇಳಿದ. ಆದ್ರೆ ಅವನಪ್ಪ ಯಾರು ದಾವೀದನ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಕರೆಗಳಿಸಿದ. ಆಮೇಲೆ ಹಲ್ಲೆಲೂಯ. ದಾವೀದನ ಒಬ್ಬನನ್ನ ಏನ್ ಮಾಡ್ಬಿಟ್ಟ? ಬಿಟ್ಟ. ಉಳಿದ ಎಲ್ಲಾ ಮಕ್ಕಳನ್ನ ಅಂದ್ರೆ ಅವರ ಅಪ್ಪನೇ ಮಗನನ್ನ ಏನ್ ಮಾಡ್ತಾ ಇದ್ದಾನೆ? ತಿರಸ್ಕರಿಸ್ತಾ ಇದ್ದ. ಅವ ಇದಕ್ಕೆ ಯೋಗ್ಯನಾಗೋದಿಲ್ಲ, ಅವ ಇದಕ್ಕೆ ಸೆಟ್ ಆಗೋದಿಲ್ರಿ. ಹಲ್ಲೆಲೂಯ. ಸ್ವಂತ ಅಪ್ಪನೇ ಮಗನನ್ನ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ತಿರಸ್ಕರಿಸ್ತಾ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾನೆ, ಅವನನ್ನ ಕರೆಗಳಿಸು. ಆಮೇಲೆ ಈ ಲೋಕದಲ್ಲಿ ನಿನ್ನ ತಿರಸ್ಕರಿಸ್ತಾ ಇದ್ದಾರಾ? ತಿಳಿದುಕೊಳ್ಳ್ರಿ, ದೇವನನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯ. ದೇವನನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ, ದೇವನನ್ನು ಅಭಿಷೇಕ ಮಾಡ್ಲಿಕ್ಕಿದ್ದಾನೆ, ದೇವರನ್ನು ಸ್ಥಾನಮಾನಗಳನ್ನು ಹೆಚ್ಚಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ತಿರಸ್ಕಾರಗಳು ಬರುವಾಗ ನಾನು ಖಂಡಿತವಾಗಿ ನಂಬುತ್ತೇನೆ, ದೇವರು ನನ್ನ ದೃಷ್ಟಿಯಲ್ಲಿ ಆತನು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾನೆ. ಆಮೇಲೆ ಹಲ್ಲೆಲೂಯ. ಅಪ್ಪ ತಿರಸ್ಕರಿಸ್ತಾ ಇದ್ದಾನೆ. ಮತ್ತೆ ಮುಂದೆ ಅದೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ನೋಡಿದ್ರೆ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಏನದು? ದಾವೀದನು ಜನರ ಸಂಗಡ ಹೀಗೆ ಮಾತನಾಡುತ್ತಿರುವುದನ್ನು ಅವನು ಹಿರಿಯ ಅಣ್ಣನಾದ ಹಿರಿಯ ಅಣ್ಣನ ಕೇಳಿ ಕೋಪಗೊಂಡು ಏನ್ ಮಾಡ್ತಿದ್ದಾನ್ರಿ? ದೊಡ್ಡಣ್ಣ ಬಂದ. ಲೇ ತಮ್ಮ, ಏನ್ ಮಾಡಕತ್ತಿ? ಕುರಿ ಎಲ್ಲ ಎಲ್ಲಿ ಬಿಟ್ಟು ಬಂದಿ? ನೀ ಕುರಿ ಕಾಯ್ಲಿಕ್ಕೆ ತಾನೇ ದೇವ್ರ ನಮ್ಮಪ್ಪ ನಮ್ಮನ್ನು ಬಿಟ್ಟಿದ್ದಾನೆ. ನೀನು ಅದಕ್ಕೆ ತಾನೇ ಸೀಮಿತ, ನೀನು ಹಳ್ಳಿ ತಾನೇ ಹೋಗ್ಬೇಕು. ಅದನ್ನೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದಿ ನೀನು? ನಿನಗೇನ್ ಗೊತ್ತೈತಿ? ಇಲ್ಲಿ ಬಂದು ಯಾಕೆ ನೀನು ನಿಂತಿದೀಯ ಅಂತ ಹೇಳಿ ಅವ್ರ ಅಣ್ಣ ಏನ್ ಮಾಡಿದ್ದಾನೆ? ಕೋಪಗೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ತಿರಸ್ಕಾರ. ಇವ ಯೂಸ್ ಆಗೋದಿಲ್ರಿ, ಇವ ಸರಿ ಆಗೋದಿಲ್ರಿ, ಇವ ಕೆಲ್ಸಕ್ಕೆ ಬರೋಂಗಿಲ್ರಿ, ಇವ ಎದಕ್ಕೂ ಪ್ರಯೋಜನ ಇಲ್ರಿ ಅಂತ ಹೇಳಿ ಜನ ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರ. ಆದ್ರೆ ದೇವರಿಗೆ ಅಂತವ್ರು ಬೇಕಾಗಿದ್ದಾರೆ. ಆಮೇಲೆ ಹಲ್ಲೆಲೂಯ. ನೀನ್ ಬೇಡ ಬಿಡು, ನೀನ್ ನಮ್ ಕುಲಕ್ಕೆ ಬೇಡ, ಕೋತ್ರಕ್ಕೆ ಬೇಡ, ಮನೆಗೆ ಬೇಡ, ಎದಕ್ಕೂ ಬೇಡ, ದೇವ್ರು ನಂಬಿದ್ಯಾ ಹೋಗ್ಬಿಡ ತಗಳ ಅಂತ ಹೇಳ್ತಾ ಇದಾರೆ. ಅಂದ್ರೆ ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮನ್ನು ದೊಡ್ಡವನಾಗಿ ಮಾಡ್ಲಿಕ್ಕೆ ದೇವರು ಕರೀತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ದೇವರು ತುಂಬಾ ದೊಡ್ಡವನಾಗಿ ಮಾಡ್ಲಿಕ್ಕಿದ್ದಾನೆ. ರಪ್ಪ ತಿರಸ್ಕರಿಸಿದ, ಅವ್ರ ಅಣ್ಣ ತಿರಸ್ಕರಿಸ್ತಾ ಇದ್ದಾನೆ. ಆದರೆ ಇವನಲ್ಲಿರುವಂತ ನಂಬಿಕೆ, ಇವನಲ್ಲಿರುವಂತ ವೈರಾಗ್ಯ ದೇವರನ್ನು ಯೂಸ್ ಮಾಡ್ತಿದ್ದಾನೆ. ಆಮೇಲೆ ಹಲ್ಲೆಲೂಯ. ಎಲ್ಲರೂ ತಿರಸ್ಕರಿಸ್ತಿದ್ರು. ಹಲ್ಲೆಲೂಯ. ಆದರೆ ನೋಡ್ರಿ, ಅಲ್ಲಿ ಹೋಗಿ ದೇವರ ಮುಂದೆ ಯುದ್ಧ ರಂಗದಲ್ಲಿ ಕುರಿ ಕಾಯಲಿಗೆ ಯೋಗ್ಯ ಅಂತ ಹೇಳಿದ ವ್ಯಕ್ತಿ ಈಗ ಎಲ್ಲಿ ನಿಂತಿದ್ದಾನ್ರಿ? ಅವ ರಣರಂಗದಲ್ಲಿ ನಿಂತಿದ್ದಾನೆ. ಆಮೇಲೆ ಯುದ್ಧ ನಡೆಯುವಂತ ರಣರಂಗ. ಹಲ್ಲೆಲೂಯ. ಯೋಚನೆ ಮಾಡ್ರಿ, ಎದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದವನು ಈಗ ಎತ್ಕೊಂಡು ಬಂದು ಯಾವನ್ಲೇ ನನ್ನ ಜನರನ್ನ ಹಿಂಸೆ ಪಡಿಸೋದನ್ನ ಕೇಳಿದ್ರೆ ಹೆಂಗಿರುತ್ತೆ? ಆಮೇಲೆ ಹಲ್ಲೆಲೂಯ. ಅಪ್ಪ ತಿರಸ್ಕರಿಸಿದಾನ್ರಿ, ಅನ್ನ ತಿರಸ್ಕರಿಸ್ತಾ ಇದ್ದಾನ್ರಿ, ಎಲ್ಲ ಕುಟುಂಬ ತಿರಸ್ಕರಿಸ್ತಾ ಇದೆ, ಊರ್ ಜನ ತಿರಸ್ಕರಿಸ್ತಾ ಇದ್ದಾರೆ, ಎಲ್ಲರೂ ತಿರಸ್ಕರಿಸ್ತಾ ಇದ್ದಾರೆ. ಆದರೆ ದೇವರ ಅವನನ್ನು ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಹಲ್ಲೆಲೂಯ. ನಿಮ್ಮ ಅಪ್ಪ ನಿನ್ನನ್ನು ನಂಬಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ, ನಿಮ್ಮ ಅಮ್ಮ ನಿನ್ನನ್ನು ನಂಬಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ, ನಿನ್ನ ಕುಟುಂಬ ನಿನ್ನ ನಂಬಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ. ಆಮೇಲೆ ಹಲ್ಲೆಲೂಯ. ನಿನ್ನ ಕರದ ಆತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಿನ್ನನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಅಲ್ಲಿ ಹೋಗಿ ಎದೆ ಎತ್ತಿನಂತ ಹೇಳಿದ ಈಟಿ, ಬರ್ಜಿ, ಕತ್ತಿ ಇದೆಲ್ಲ ತಗೊಂಡು ಬಂದು ನಿಂತಿದ್ದಿ. ನಾನಾದರೂ ನನ್ನ ದೇವರಾದ ಯೆಹೋವನ ನಾಮವನ್ನೇ ಹಿಡಿದುಕೊಂಡು ಬಂದಿದ್ದೀನಿ. ಆಮೇಲೆ ಹಲ್ಲೆಲೂಯ. ಈ ಒಂದು ಮಾತಿನಲ್ಲಿ ಅವ ರಾಜ ಆದ. ಆಮೇಲೆ ಕುರಿ ಕಾಯ್ಲಿಗೆ ಅಷ್ಟೇ ಯೋಗ್ಯ. ಅವ್ರ ಅಪ್ಪನ ಅದನ್ನೇ ಅಂದನಲ್ಲ. ಅಲ್ಲೆಲ್ಲ ಅವ್ರ ಅಪ್ಪ ಏನಂದ?
ಅವ ಚಿಕ್ಕ ಮರೈ ಅವ ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೆ. ಇವರ ಅನ್ನ ಕೋಪಗೊಂಡು ರಣರಂಗ ಇದು, ನಿನಗೇನೋ ಕೆಲಸ ಇಲ್ಲಿ, ಕುರಿಲ ಎಲ್ಲಿ ಬಿಟ್ಟು ಬಂದಿ ಅಂತೇಳಿ ಅವ್ರ ಅನ್ನ ಏನ್ ಮಾಡ್ತಾ ಇದ್ದಾನ, ಕೋಪಗೊಂಡ. ಆದರೆ ಎಲ್ಲರೂ ಅವನು ತಿರಸ್ಕರಿಸಿದ್ರು ಅವನ ಮುಂದೆ ದೇವರು ಹೇಳಿದು ಬಂದು, ನಿನ್ನಿಂದ ಇಸ್ರಾಯೇಲ್ ರಕ್ಷಿಸ್ತಾನೆ ಅಂತ. ಆಮೇಲೆ ಅದೆಲ್ಲೂ ಜನರು ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ ಅಂದ್ರೆ ಚಿಂತೆ ಮಾಡಬೇಡ್ರಿ, ದೇವರು ನಮ್ಮನ್ನು ಯೂಸ್ ಮಾಡ್ತಿದ್ದಾನೆ. ಅಯ್ಯೋ ನನ್ನ ಕುಟುಂಬ ಬಿಟ್ಟು ಹೋಗ್ತಾ ಇದೆ, ನನ್ನ ಅಣ್ಣ ತಮ್ಮ ಬಿಟ್ಟು ಹೋಗ್ತಾ ಇದ್ದಾರೆ, ಲೆಲೂಯ ನನ್ನ ಬಲಗ ಬಿಟ್ಟು ಹೋಗ್ತಾ ಇದೆ, ನನ್ನ ಕುಲಕೋತ್ರ ಬಿಟ್ಟು ಹೋಗುತ್ತೆ, ನನ್ನ ಊರನ್ನ ಬಿಡಿಸ್ತಿದ್ದಾರೆ, ಏನ್ ಮಾಡಿದ್ರು ಚಿಂತೆ ಇಲ್ಲ, ದೇವರನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಆಮೇಲೆ ಲೆಲೂಯ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಯಾರ್ರಿ ಅವ? ಯೋಸೇಪ. ಅಲ್ಲೆಲೂಯ. ನಮಗೆಲ್ಲ ಚಿರಪರಿಚಯ. ಯಾರದು? ಯೋಸೇಪ. ಅಲ್ಲೆಲೂಯ. ಅವನ ವಿಷಯದಲ್ಲಿ ನೋಡಿದ್ರು ಆದಿಕಾಂಡ 37ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನೋಡುವಾಗ ಅವನಿಗೊಂದು ಕನಸು ಬರ್ತಾ ಇದೆ. ಅವನಿಗೆ ತಾತ ಹೋಗಿ ತನ್ನ ಎಲ್ಲಾ ಅಣ್ಣ ತಮ್ಮದ್ರ ಮುಂದನ್ನು ಅಪ್ಪನ ಮುಂದನ್ನು ಹೇಳುವಾಗ ಅವರೆಲ್ಲಾ ಅಣ್ಣ ತಮ್ಮದ್ರು ಅವನ್ನ ಏನ್ ಮಾಡಿದ್ರಂತೆ? ತಿರಸ್ಕಾರ ಮಾಡಿದ್ರು. ಅವ್ರ ಅಣ್ಣ ತಮ್ಮ ಏನ್ ಮಾಡಿದ್ರು? ಅವನ್ನ ತಿರಸ್ಕಾರ ಮಾಡಿದ್ರು. ಲೇ ನೀನ್ ಯಾವನ್ಲೇ? ಎಲ್ಲರಿಗಿಂತ ಚಿಕ್ಕವ ನೀನು, ಎಲ್ಲರಿಗಿಂತ ಚಿಕ್ಕವ, ನೀನೇನ್ ದೊಡ್ಡದು ಮಾತಾಡ್ತಿ, ನಿನಗೇನ್ ಗೊತ್ತೈತಿ ನಮ್ದು, ನಿನಗೇನ್ ಗೊತ್ತೈತಿ ಅಂತ ಹೇಳಿ ನಮ್ಮನ್ನ ಏನ್ ಮಾಡ್ತಾರ? ದೇವ್ರ ವಿಷಯವನ್ನು ಹೇಳಕ್ ಹೋದ್ರೆ ತಿರಸ್ಕರಿಸ್ತಾರ ನಮ್ಮನ್ನ. ಅಲ್ಲೂಯ್ಯ. ದೇವರ ಪ್ರಾರ್ಥನೆ ಹೇಳಿಕ್ ಹೋದ್ರೆ ತಿರಸ್ಕರಿಸ್ತಾರೆ, ಸಭೆ ವಿಷಯದಲ್ಲಿ ಹೇಳಕ್ ಹೋದ್ರೆ ತಿರಸ್ಕರಿಸ್ತಾರೆ. ಅಲ್ಲೂಯ್ಯ. ತಿರಸ್ಕರಿಸಿದ್ರೆ ತಿಳಿದುಕೊಳ್ರಿ, ದೇವರು ನಮ್ಮನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಅಲ್ಲೆಲೂಯ್ಯ. ಎಲ್ಲರೂ ತಿರಸ್ಕರಿಸಿದ್ರು. ಅಲ್ಲೆಲೂಯ್ಯ. ಅವ್ರ ಅಪ್ಪ ತಿರಸ್ಕರಿಸಿದ್ರು, ಅವ್ರ ಅಣ್ಣ ತಮ್ಮದ್ರು ಎಲ್ಲರೂ ಅವನ್ ಏನ್ ಮಾಡಿದ್ರು? ತಿರಸ್ಕರಿಸಿದ್ರು. ಆದ್ರೆ ಅವನ್ ಫರೋಣನ ಮುಂದೆ ಫರೋಣನ ಹಾಗೆ, ರಾಜನ ಹಾಗೆ ಮೆರಿತಾ ಇದ್ದ ಯೋಸೇಪ. ಆಮೇಲೆ ಎಲ್ಲರೂ ತಿರಸ್ಕರಿಸಿ ಅವನ್ ಚಿಕ್ಕವ, ಯೂಸ್ಲೆಸ್ ಅಂತ ಹೇಳಿ ಬಿಟ್ಟಿದ್ರು ಪ್ರೇಯರ. ಅಲ್ಲೆಲೂಯ್ಯ. ಆದ್ರೆ ದೇವರು ಅವನನ್ನು ಬಿಡಲಿಲ್ಲ. ಅಲ್ಲೆಲೂಯ್ಯ. ಇವನ್ ನೋಡ್ರಿ, ಎಲ್ಲಿ ಹೋದನ್ನು ತಿರಸ್ಕಾರ, ಎಲ್ಲಿ ಹೋದನ್ನು ತಿರಸ್ಕಾರ. ಅಲ್ಲೆಲೂಯ್ಯ. ಈ ಅವನ ಅಣ್ಣ ತಮ್ಮದರೆಲ್ಲರೂ ಮಾರಾಟ ಮಾಡಿಬಿಟ್ರು. ಅಲ್ಲಿ ಹೋದ್ರೆ ಅಲ್ಲಿ ಆ ಒಂದು ರಾಜನ ಒಬ್ಬ ಸೇವಕನ ಮನೆಯಲ್ಲಿ ಕೆಲಸ ಮಾಡ್ತಾರ, ಅವನು ಏನ್ ಮಾಡಿದ? ತಿರಸ್ಕರಿಸಿದ. ಎಷ್ಟು ನಂಬಿಗಸ್ತನಾಗಿದ್ದ. ಅವನ ಹೆಂಡತಿ ಮಾತನ್ನ ಕೇಳಿ, ನನ್ನ ಹೆಂಡತಿ ಮೇಲೆ ಕೈ ಹಾಕಿದ್ಯಾ, ಅಂತ ದೊಡ್ಡ ನೀಚನ ನೀನು ಅಂತ ಹೇಳಿ ಅವನು ಏನ್ ಮಾಡಿದ? ಅವನ ತಿರಸ್ಕರಿಸಿ ಜೈಲಿಗೆ ಹಾಕಿದ. ಅವನು ನಂಬಲಿಲ್ಲ, ತಿರಸ್ಕಾರ ಮಾಡಿಲ್ಲ. ನಾವು ಎಷ್ಟು ಒಳ್ಳೆಯವರಾಗಿದ್ದರೆ ಲೋಕ ನಂಬೋದಿಲ್ಲ, ನಾವು ಎಷ್ಟೇ ನೀತಿವಂತರಾಗಿದ್ದರೆ ಲೋಕ ನಂಬೋದಿಲ್ಲ. ಅಲ್ಲೆಲೂಯ್ಯ. ಅವಾಗ ನಾವು ಚಿಂತೆ ಮಾಡಬಾರ್ದು. ಅಯ್ಯೋ ಏನಪ್ಪ, ನಾನೇ ಪ್ರಾರ್ಥನೆ ಮಾಡ್ತೀನಿ, ನಾ ಸಭೆಗೆ ಹೋಗ್ತೀನಿ, ನನ್ನ ಕುಟುಂಬದಲ್ಲಿ ನಾನು ಒಬ್ಬನು ಮಾತ್ರ ನೀತಿಯಲ್ಲಿದ್ದೀನಿ, ಆದರೆ ನನಗೇ ಕಷ್ಟಗಳು ಬರುತ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ದೇವರು ನಮ್ಮನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಆಮೇಲೆ ಅಲ್ಲೆಲೂಯ್ಯ. ದೇವರು ನಮ್ಮನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಅಲ್ಲೆಲೂಯ್ಯ. ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಲ್ಲಿಂದ ಜೈಲಿಗೆ ಹೋಗ್ತಾನ್ರಿ, ಜೈಲಿನಲ್ಲಿ ಅವನು ತಿರಸ್ಕಾರ. ಆಮೇಲೆ ಅಲ್ಲೆಲ್ಲೂ ಎಲ್ಲ ಕೆಲ್ಸಕ್ಕೆ ಹೋದ್ರೆ ನಾವೇನ್ ಮಾಡ್ತೀವಿ? ಅವ್ರನ್ನ ಹಚ್ಕೊಂಡ್ ಬಿಟ್ಟಿರ್ತೀವಿ, ಲಾಸ್ಟ್ಗೆ ಅವರೇ ನಮ್ಮನ್ನ ಕೈ ಬಿಟ್ಟು ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೂ ಅಲ್ಲಿ ಹೋಗ್ತಾನೆ, ಅಲ್ಲಿ ಜೊತೆಗೆ ಅವನು ಕೈದಿಗಳಾಗಿದ್ದವ್ರ ಜೊತೆಗೆ ಒಡನಾಟ ಚೆನ್ನಾಗಿದೆ. ಲಾಸ್ಟಿಗೆ ಬಿಡುಗಡೆ ಆಗಿ ಹೋದ್ರೆ ನನ್ನ ನೆನೆಸ್ಕೊಪ್ಪ ಅಂತ ಹೇಳಿದ್ರೆ ವಾಕ್ಯದಲ್ಲಿ ನೋಡುತ್ತೇವೆ 40ನೇ ಅಧ್ಯಾಯ 23ನೇ ವಚನದಲ್ಲಿ ಏನಂತೆ? ಬಿಡುಗಡೆ ಆಗಿ ಹೋಗಿದಂತ ಬಾಣಪಾತ್ರಕಾರನ್ನು ಯೋಸೇಫನನ್ನ ಮರ್ತೇ ಬಿಟ್ಟ, ನೆನಪು ಮಾಡದೆ ಮರೆತು ಬಿಟ್ಟ. ಅರ್ಥ ಏನ್ರಿ? ಅನೇಕ ನಮ್ಮನ್ನು ಮರೆತು ಬಿಡ್ತಾರೆ, ಅನೇಕ ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ, ಅನೇಕ ನಮ್ಮನ್ನು ತಿರಸ್ಕರಿಸಿ ಬಿಡ್ತಾರೆ. ಆದರೆ ತಿರಸ್ಕಾರಗಳು ಬರುವಾಗ ಯೋಚನೆ ಮಾಡ್ರಿ, ದೇವರು ನಿನ್ನನ್ನ ದೊಡ್ಡವನಾಗಿ ಮಾಡ್ಲಿಕ್ಕಿದ್ದಾನೆ. ಅಲ್ಲೆಲೂಯ್ಯ. ಒಂದು ವೇಳೆ ಲೋಕದ ದೃಷ್ಟಿಯಲ್ಲಿ ನಿನ್ನ ತಿರಸ್ಕಾರಗಳಾಗ್ತಾ ಇದೆಯಾ? ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿದ್ದೀ. ಅದಕ್ಕೆ ನಾನಾ ತರದ ಶೋಧನೆಗಳು ಬರುವಾಗ ಚಿಂತೆ ಮಾಡಬೇಡ್ರಿ, ಸಂತೋಷ ಪಡ್ರಿ, ದೇವರು ನಿನ್ನ ದೊಡ್ಡನಾಗಿ ಮಾಡ್ಲಿಕ್ಕಿದ್ದಾನೆ. ಅಲ್ಲೆಲೂಯ್ಯ. ಶೋಧನೆಯನ್ನು ಸಹಿಸಿಕೊಳ್ಳುವಂತ ಮನುಷ್ಯನು ಧನ್ಯನು. ಅಲ್ಲೆಲೂಯ್ಯ. ಅರ್ಥ ಆಯ್ತಲ್ಲ ಬೇರೆ? ಸೊ ಮೊದಲನೇ ಶೋಧನೆ ಏನದು? ತಿರಸ್ಕಾರ. ಅಲ್ಲೆಲೂಯ್ಯ. ಗಂಡ ತಿರಸ್ಕರಿಸಬಹುದು, ಹೆಂಡತಿ ತಿರಸ್ಕರಿಸಬಹುದು, ಅಣ್ಣ ತಮ್ಮ들 ತಿರಸ್ಕರಿಸಬಹುದು, ತಂದೆ ತಾಯಿಗಳು ತಿರಸ್ಕರಿಸಬಹುದು, ಮಕ್ಕಳು ತಿರಸ್ಕರಿಸಬಹುದು, ಕುಟುಂಬ ತಿರಸ್ಕರಿಸಬಹುದು. ಆದರೆ ದೇವರು ನಮ್ಮನ್ನು ಸೇರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಅಲ್ಲೆಲೂಯ್ಯ. ಅದಕ್ಕೆ ಶೋಧನೆ ಬರುವಾಗ ನಂಬರಿ, ಸಂತೋಷವಾಗಿ ಅದನ್ನು ಅನುಭವಿಸಿರಿ, ದೇವರ ಈ ಸ್ಥಿತಿಯನ್ನು ಬದಲಾಯಿಸ್ತಾನಂತೆ. ಆಮೇಲೆ ಅಲ್ಲೆಲೂಯ್ಯ. ಎರಡನೇದಾಗಿರುವಂತ ಶೋಧನೆ ಏನಂತ ಹೇಳಿದ್ರೆ ಒಂಟಿತನ. ಎರಡನೇ ಶೋಧನೆ ಏನ್ರಿ? ಒಂಟಿತನ. ಅಲ್ಲೆಲೂಯ್ಯ. ಅನೇಕರಿಗೆ ಬರುತ್ತೆ. ದೇವರ ಮಕ್ಕಳು ಇದನ್ನು ಖಂಡಿತವಾಗಿ ಏನ್ ಮಾಡ್ಲೇಬೇಕು? ಹಾದು ಬರಲೇಬೇಕು. ಅಲ್ಲೆಲೂಯ್ಯ. ಒಂಟಿತನ. ಎಲ್ಲರೂ ನಮ್ಮನ್ನ ಏನ್ ಮಾಡ್ಬಿಡ್ತಾರ್ರಿ? ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತಾರೆ. ದೇವ್ರ ನಂಬಿದ್ರೆ ಏನ್ ಮಾಡ್ಬಿಡ್ತಾರ್ರಿ? ಕೈ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ನಾವು ಯೋಚನೆ ಮಾಡ್ತೀವಿ, ನಮಗಂತೂ ಯಾರು ಅದಾರ, ನಮಗಂತೂ ಯಾರು ಅದಾರ ಅಂತೇಳಿ ಚಿಂತೆ ಮಾಡ್ತಾ ಇದ್ದೀರಾ?
ಆ ಶೋಧನೆ ಬರುವಾಗಲೂ ದೇವರಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರುವಂಥವನಾಗಿದ್ದೇನೆ, ನಾನು ನಿನ್ನ ಯೂಸ್ ಮಾಡುವಂಥವನಾಗಿದ್ದೇನೆ. ಅಲ್ಲೆಲ್ಲೂಯ್ಯ, ನೀ ನನಗೆ ಬೇಕಾಗಿದ್ದವನಾಗಿದ್ದೀ. ಅರ್ಥ ಆಯ್ತಲ್ಲ ಪ್ರಿಯರೇ? ಎರಡನೇ ಶೋಧನೆ ಎಲ್ಲ ಮನುಷ್ಯನಿಗೆ ಬರುವಂಥದ್ದು ಯಾವುದಂದ್ರೆ ಒಂಟಿತನ. ಅಲ್ಲೆಲ್ಲೂಯ್ಯ, ಯೋಬನ ಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ. ಆಮೇಲೆ ಈ ಅಧ್ಯಾಯ ನಿಮಗೆಲ್ಲ ಗೊತ್ತಿದೆ, ವಾಕ್ಯಗಳು ಹೇಳೋದು ಬೇಕಾಗಿಲ್ಲ. ಎಲ್ಲರೂ ಬಿಟ್ಟು ಹೋದ್ರು, ಅವನ ಬಿಟ್ಟಿದ್ರ ಅಲ್ಲ. ಅಲ್ಲೆಲ್ಲೂಯ್ಯ, ಮಕ್ಕಳೇ ಸರ್ವೇಶ್ವ ಅಂತ ನಂಬಿರ್ಬೋದು, ಎಲ್ಲ ಮಕ್ಕಳು ಬಿಟ್ಟು ಹೋದ್ರು. ತನ್ನ ಹತ್ರ ಐಶ್ವರ್ಯ ಧನಗಳಿದೆ ಅಂತ ನಂಬಿದ್ದ, ಅದೂ ಎಲ್ಲ ಬಿಟ್ಟು ಹೋಯ್ತು. ಅಲ್ಲೆಲ್ಲೂಯ್ಯ, ಆಯ್ತು. ಇನ್ನು ಒಂದೇ ಒಂದು ನಂಬಿಕೆ ಏನು ಗೊತ್ತರ ಮನುಷ್ಯನಿಗೆ? ಹೆಂಡತಿ. ಆಮೇಲೆ ಅಲ್ಲೆಲ್ಲೂಯ್ಯ, ಲಾಸ್ಟ್ಗೆ ಏನಂದ್ರು, ನನ್ನ ಗಂಡ ಇದಾನ ಬಿಡು, ನನ್ನ ಹೆಂಡತಿ ಇದಲ್ಲ ಬಿಡು ಅಂತ ಒಂದು ನಂಬಿಕೆ ಇರತ್ತಲ್ಲ, ಆ ನಂಬಿಕೆ ಕೂಡ ಅವನ ಜೀವಿತದಲ್ಲಿ ಬಿಟ್ಟು ಹೋಗ್ತಾ ಇದೆ. ನೋಡ್ಕೊಳಕ್ ಆಗದ ಅವನ ಹೆಂಡತಿ ಲಾಸ್ಟಿಗೆ ಬಂದು ಏನು ಹೇಳಿಲ್ಲ, ದೇವರನ್ನು ದೂಷಿಸಿ ಈ ಪ್ರಾಣ ಎದಕ್ ಬೇಕು ನನಗೆ, ಇಷ್ಟು ಕೆಟ್ಟ ಸ್ಥಿತಿ ತಂದು ದೇವರು ನನಗೆ ಬೇಕಾ, ಬಿಡಲ್ಲ ಅಂತ ಹೇಳಿ ಅವಳು ಕೂಡ ಅವನನ್ನು ಏನು ಮಾಡಿದ್ಲು, ಕೈ ಬಿಟ್ಟು ಹೋಗ್ಲು. ಆಮೇಲೆ ಅವನಿಗೆ ಒಂಟಿಯಾಗಿದ್ದಾನೆ. ಆವಾಗ ಅವನು ಮಾತಾಡ್ಸ್ಲಿಕ್ಕೆ ಅಂತ ಸ್ನೇಹಿತರು ಬಂದರು. ಅವರಾದೇನೋ ಒಳ್ಳೆ ಮಾತಾಡಿದ್ರ ಅವ್ರೇನು ಮಾಡಿದ್ರಿ, ನೀನು ಪಾಪ ಮಾಡಿದೀಯೋ, ನೀನೇನು ತಪ್ಪು ಮಾಡಿದೀಯೋ, ಯಾರಿಗೆ ಬೇಕು, ಇದು ಬೇಕಾ ನನಗೆ, ಇದೆಲ್ಲ ಬೇಕಾನೋ, ಹೆಂಡತಿ ಇಲ್ಲದೆ ಮಕ್ಕಳಿಲ್ಲದೆ ಏನು ಇಲ್ಲದೆ ಜೀವನ ಮಾಡಾಕತ್ತಿಲ್ಲ, ಈ ಜೀವನ ನಿನಗೆ ಬೇಕಾ ಅಂತೇಳಿ ಅವರು ಕೂಡ ಇವನನ್ನ ಏನು ಮಾಡಿದ್ರು, ಬಿಟ್ಬಿಟ್ರು. ಅವರು ಕೂಡ ಇವನನ್ನ ಏನು ಮಾಡಿದ್ರು, ಕೈ ಬಿಟ್ಟು. ಈಗ ಅವನ ಜೀವಿತದಲ್ಲಿ ಏನು ಗೊತ್ತರ, ಬೂದಿ, ಕತ್ತಲೆ ಕೋಣೆ ಅಂದ್ರೆ ಏನರ್ಥ, ಒಂಟಿತನ. ತನಗಂತ ಯಾರೂ ಇಲ್ಲ, ಮಾತಾಡಿಸ್ಲಿಕ್ಕೂ ಯಾರೂ ಇಲ್ಲ. ನಾವು ದೇವರು ನಂಬಿದೀವಿ ಅಂತೇಳಿ ಅನೇಕರು ನಮ್ಮನ್ನು ತಿರಸ್ಕರಿಸಿ ನಮ್ಮನ್ನು ಒಬ್ಬರನ್ನೇ ಬಿಟ್ಟು ಬಿಡ್ತಾರೆ. ಅಂಥ ಸ್ಥಿತಿ ಬಂದ್ರೂ ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮನ್ನು ಯೂಸ್ ಮಾಡ್ಲಿಕ್ಕಿದ್ದಾನೆ. ಆಮೇನ್, ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅಂತ ಕೆಟ್ಟ ಪರಿಸ್ಥಿತಿ ಬಂದನ್ನು ವಾಕ್ಯ ಹೇಳ್ತಾ ಇದೆ, ಯೋಬನು ಒಂದು ಪ್ರಾರ್ಥನೆ ಮಾಡಿದ. ತನ್ನನ್ನು ಎಲ್ಲಾ ಬಿಟ್ಟು ಹೋದವ್ರಿಗೋಸ್ಕರ ಅವನೇನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಅಲ್ಲೆಲ್ಲೂಯ್ಯ, ಶಪಿಸ್ಲಿಲ್ಲ. ಬಿಟ್ಟು ಹೋದವ್ರನ್ನ ಏನ್ ಮಾಡ್ಲಿಲ್ಲ, ಅವ ಶಪಿಸ್ಲಿಲ್ಲ. ಅಲ್ಲೆಲ್ಲೂಯ್ಯ, ಅವರಿಗಾಗಿ ಅವನೇನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಅವನ ಸ್ಥಿತಿಯನ್ನು ದೇವರು ಬದಲಾಯಿಸಿದ್ರು, ಅವನ ದುರ್ಸ್ಥಿತಿಯನ್ನು ದೇವರು ಹೋಗಲಾಡಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಮನುಷ್ಯನಿಗೆ ಒಂಟಿತನ ಅಂತ ಒಂದು ಶೋಧನೆ ಬರುತ್ತೆ. ಆ ಶೋಧನೆ ಬರುವಾಗ ಚಿಂತೆ ಮಾಡಬೇಡ್ರಿ, ದೇವರು ನಮ್ಮ ಸಂಗಡ ಇರ್ತಾನೆ. ಆಮೇಲೆ ಅಲ್ಲೆಲ್ಲೂ ಯಾರು ಇಲ್ಲ ಅಂತ ಕೊರಗಬೇಡ್ರಿ, ದೇವರು ನಿಮ್ಮ ಸಂಗಡ ಇರ್ತಾನೆ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ? ಸೊ ಒಂಟಿತನ ಇದು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಶೋಧನೆ ಬರುತ್ತೆ. ಆಮೇಲೆ ಬರುವಾಗ ಚಿಂತೆ ಮಾಡಬೇಡ್ರಿ, ದೇವ ನಮ್ಮನ್ನು ದೊಡ್ಡವನಾಗಿ ಮಾಡ್ಲಿಕ್ಕೆ ಅಂತ ಶೋಧನೆಗಳನ್ನ ಕೊಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಒಬ್ಬನಿದ್ದಾನ್ರಿ, ಮೋಶೆ. ಇನ್ನೊಬ್ಬ ಯಾರು? ಅಲ್ಲೆಲ್ಲೂಯ್ಯ. 40 ವರ್ಷ, 1 ವರ್ಷ 2 ವರ್ಷ ಇಲ್ರಿ, ಎಷ್ಟು ವರ್ಷ ರೀ? 40 ವರ್ಷ ಒಂಟಿ ಜೀವನ ಅವನಿಗೆ. ನಾವೊಂದು 10 ನಿಮಿಷ ಒಂಟಿಯಾಗಿದ್ದು ಬಿಟ್ರೆ ಏನೇನೋ ಯೋಚನೆ ಮಾಡಿ, ಬಾಡಪ್ಪ ನನಗೆ ಕುಳನೇ ಬೇಕು, ನನಗೆ ಊರೇ ಬೇಕು, ನನಗೆ ಬಳಗನೆ ಬೇಕಂತ ಸರೆಂಡರ್ ಆಗ್ಬಿಡ್ತಿದ್ವಿ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು. ಅಲ್ಲೆಲ್ಲೂಯ್ಯ. ನಮ್ಮ ಸ್ವಂತ ಬುದ್ಧಿ ಯೋಚನೆ ಮಾಡಿದ್ರೆ ಸಾಕು, ಬೇಡ ಬಿಡು, ದೇವ ನಂಬಿ ಹೋದ್ರೆ ಎಲ್ಲರೂ ಬಿಡ್ತಾರ, ಆದ್ರೆ ಊರು ನಂಬಿ ಹೋದ್ರೆ ಎಲ್ಲರೂ ಬರ್ತಾರ, ನಾಳೆ ಸತ್ತರೆ ಬೇಕು ಯೋಚನೆ ಮಾಡ್ತೀವಲ್ಲ. ಸ್ವಲ್ಪ ಒಂಟಿಯಾಗಿ ಕುಂತ ಯೋಚನೆ ಮಾಡಿದ್ರೆ ಅಂತ ಸ್ಥಿತಿ ಬರ್ತಾವ ನಮಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಮೋಸೆ ನೋಡ್ರಿ, ಎಷ್ಟು ವರ್ಷ? 40 ವರ್ಷ. ಅಲ್ಲೆಲ್ಲೂಯ್ಯ. ಅವನು ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಓಡಿ ಹೋಗಿ 40 ವರ್ಷ ಒಂಟಿ ಜೀವನ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅವನ ಒಂದು ಅಧ್ಯಾಯಗಳನ್ನು ಧ್ಯಾನ ಮಾಡುವಾಗ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೇನೆ. ಸಾಯೋ ತನಕ ಅವನು ಒಂಟಿಯಾಗಿ ಇದ್ದ. ಆಮೇಲೆ ಸಾಯೋ ತನಕ ಅವನು ಹೆಂಗಿದ್ದಾರೆ? ಒಂಟಿ. ಅವನ ಜೊತೆಗೆ ಯಾರು ಬೆರೀಲಿಲ್ಲ, ಅವನ ಸ್ಪಿರಿಚುವಲ್ ಲೈಫಿಗೆ ಯಾರು ಸೆಟ್ ಆಗ್ಲಿಲ್ಲ. ಅಲ್ಲೆಲ್ಲೂಯ್ಯ. ಯಾರಿಗೂ ಗೊತ್ತಿಲ್ಲ. ಸಾಯೋ ತನಕ ಅವನು ಹೆಂಗಿದ್ದ? ಆದ್ರೂ ಸಂತೋಷವಾಗಿದ್ದ. ಆದ್ರೆ ಅವನು ಹೆಂಗಿದ್ದ? ಸಂತೋಷವಾಗಿ. ಯಾಕಂದ್ರೆ ಅವನ ಸಂಗಡ ಯಾರಿದ್ರು? ದೇವರಿದ್ರಿ. ಅವನು ಒಂದು ಮಾತು ಹೇಳಿದ್ರೆ ಸಾಕು, ದೇವ್ರು ದೊಡ್ಡ ಕಾರ್ಯ ಮಾಡ್ತಿದ್ರಲ್ಲ. ಕೆಂಪು ಸಮುದ್ರ ಒಂದು ಮಾತು ಹೇಳಿದ, ದೇವರು 2 ಭಾಗ ಮಾಡಿದ್ರು. ಕಹಿಯಾದ ನೀರು ಒಂದು ಮಾತು ಕೇಳಿದ, ದೇವರು ಸಿಹಿಯಾಗಿ ಮಾಡಿಕೊಟ್ರು. ನೀರಿಲ್ಲ, ಬಂಡೆ ಮೇಲೆ ಒಂದು ಏಟು ನೀರು ಬಂತು. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದೇ ಒಂದು ಮಾತು. ಅಲ್ಲೆಲ್ಲೂಯ್ಯ. ದೇವರು ಅವನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆಮೇಲೆ ಅಲ್ಲೆಲ್ಲಿ ಒಂಟಿತನವಾಗಿದ್ದೀರಂತ ಚಿಂತೆ ಮಾಡಬೇಡ್ರಿ, ನಿಮ್ಮಿಂದ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕಿದ್ದಾನೆ.
ಅಲ್ಲೇಲೂಯ ಅಲ್ಲೇಲೂಯ. ಆದ ಕಾರಣ ಈ ಒಂಟಿ ಜೀವನ ಬರುವಾಗ ಚಿಂತೆ ಮಾಡಬೇಡ್ರಿ. ನೀವು ಸತ್ತರೂ ಪರವಾಗಿಲ್ಲ, ದೇವರು ನಿಮಗೋಸ್ಕರ ಅಮೂಲ್ಯ. ಯಾಕೆ ಮನುಷ್ಯ ಮಣ್ಣು ಮಾಡೋದು ದೊಡ್ಡದ, ದೇವ್ರ ಮಣ್ಣು ಮಾಡೋದು ದೊಡ್ಡದ? ಆಮೇಲೆ ಮನುಷ್ಯ ಬಂದು ಮಣ್ಣು ಹಾಕಿ ಹೋಗ್ತಾನೆ, ಎಂತ ಮನಸ್ಸಿನಲ್ಲಿ ಮಣ್ಣು ಹಾಕ್ತಾನೆ ಯಾರಿಗ್ ಗೊತ್ತು? ಆಮೇಲೆ ಅಲ್ಲೇಲೂಯ. ನಮ್ಮ ಆತ್ಮ ಶಾಂತಿಗತ ಆಗ್ತಾನಂತೀಯ, ಸತ್ತ ಬಡಪ್ಪ. ಆಮೇಲೆ ಅಲ್ಲೆಲ್ಲೂ ಇನ್ನ ಹೋಗ್ಬಿಡ್ಲಿ, ಇನ್ನ ಸಂತೋಷವಾಗಿರೋಣ ಅಂತ ಹೇಳಿ ಮಣ್ಣು ಹಾಕ್ತಾನೆ. ಆದರೆ ದೇವರು ಮಣ್ಣು ಮಾಡಿದ್ರೆ ಪರಲೋಕ ರಾಜ್ಯದಲ್ಲಿ ಇರೋದಕ್ಕೋಸ್ಕರ ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ಅಲ್ಲೆಲ್ಲೂಯ. ಮೋಶೆ ನೋಡ್ರಿ, ಅವನು ಹೆಂಡತಿ ಮಕ್ಕಳು ಊರು ಬಳಗ ಎಲ್ಲಾ ಬಿಟ್ಟು 40 ವರ್ಷ ಒಂಟಿ ಜೀವನ ಮಾಡಿದ. ಅಲ್ಲೆಲ್ಲೂಯ. ಅಲ್ಲಿಂದ ಬಿಟ್ಟು ಬಂದು ಇಸ್ರಾಯೇಲ್ ಜೊತೆಗಿದ್ರು ಅಲ್ಲಿನ ಅವನು ಒಂಟಿಯಾಗಿದ್ದ. ಅವನು ಮಾತ್ರ ಸಪ್ರೇಟ್, ಇವರೆಲ್ಲ ಸಪ್ರೇಟ್. ಆಮೇಲೆ ಇವರೆಲ್ಲ ಗುಣಗುಡ್ಡ ಸಂಗತಿ, ಇವರೆಲ್ಲರೂ ಬೇರೆ, ಯಾವಾಗ ನೋಡಿದ್ರು ಗೋಲಾಡೋದೇ ಅಲ್ಲಿ. ಆದ್ರೆ ಇವನು ಮಾತ್ರ ನಂಬಿಗಸ್ತನಾಗಿದ್ದ. ಅಲ್ಲೇಲೂಯ. ಒಂಟಿತನ ಬರುವಾಗ ಚಿಂತೆ ಮಾಡಬೇಡ್ರಿ, ದೇವರ ಹತ್ರ ಹೆಚ್ಚಿನ ಸಮಯಗಳನ್ನು ಯೂಸ್ ಮಾಡಿಕೊಳ್ಳ್ರಿ. ಕೊರೋನಾ ಬಂದಿದ್ದು ಒಳ್ಳೇದಕ್ಕಾಗಿ. ಆಮೇಲೆ ಅಲ್ಲೇಲೂಯ. ಸಂಬಂಧಗಳ ಬೆಲೆ ಗೊತ್ತಾಗಿತ್ತು, ಊಟದ ಬೆಲೆ ಗೊತ್ತಾಗಿತ್ತು, ಆಮೇಲೆ ದುಡಿಮೆಯ ಬೆಲೆ ಗೊತ್ತಾಗಿತ್ತು. ಆಮೇಲೆ ಅಲ್ಲೇಲೂಯ. ಹೌದಾ ಇಲ್ವಾ? ಅಲ್ಲೇಲೂಯ. ಯಾವಾಗ ಪ್ರಾರ್ಥನೆಯ ಬಲ ನಮಗೆ ಗೊತ್ತಾಗಿತ್ತು. ಆಮೇಲೆ ಅಂತ ಇಕ್ಕಟ್ಟಿನಲ್ಲಿಯೂ ದೇವರ ಒಂದು ಕಾರ್ಯಗಳು ನಮಗೇನಾಗಿತ್ತು ಎಷ್ಟು ಸಹಾಯ ಬಂತ್ರಿ, ಎಲ್ಲಿಂದ ಸಹಾಯ ಬಂತು. ಇನ್ನು ನಾವು ಸಹಾಯ ಮಾಡುವಂಥವ್ರಾಗಿ ಕೂಡ ದೇವರು ಆ ಟೈಮಲ್ಲಿ ಮಾಡಿದ್ನ ಇಲ್ವಾ? ಅಲ್ಲೆಲ್ಲೂ ದೇವರ ಕಾರ್ಯ ದೊಡ್ಡ. ಒಂಟಿಯಾಗಿರುವಾಗ ಚಿಂತೆ ಮಾಡಬೇಡ್ರಿ. ಒಂಟಿಯಾಗಿರುವಂಥ ಶೋಧನೆಗಳು ಬರುವಾಗ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಯೂಸ್ ಮಾಡ್ತಿದ್ದಾನಂತ ಅರ್ಥ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ಚಿಂತೆ ಮಾಡಬೇಡ್ರಿ, ಕಣ್ಣೀರು ಬಿಡಬೇಡ್ರಿ. ಅಲ್ಲೆಲ್ಲೂಯ. ದೇವನಿಂದ ಸಂಗಡ ಇದ್ದಾನೆ. ಅಲ್ಲೆಲ್ಲೂಯ. ಮೂರನೇದಾಗಿ ಒಂದು ಶೋಧನೆ ಬರುತ್ತೆ. ಮೂರನೇದಾಗಿ ಒಂದು ಶೋಧನೆ. ಅಲ್ಲೆಲ್ಲೂಯ. ಅಂದ್ರೆ ಮೂರನೇದಾಗಿ ಬರೋದು ಶೋಧನೆ, ಪದೇ 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 ಕಾಡಾಟ. ಆಮೇಲೆ ಅಲ್ಲೆಲ್ಲೂಯ. ಬರ್ತಾ ಇದ್ದಲ್ಲ. ಆಮೇಲೆ ಅಲ್ಲೆಲ್ಲೂಯ. ಪದೇ 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 ಕಾಡಾಟ. ಆಮೇಲೆ ಅಲ್ಲೆಲ್ಲೂಯ. ಸಾಕಾಗ್ಬಿಟ್ಟಿದ್ರಿ, ದವಾಖಾನೆ ತೋರಿಸಿ ಸಾಕಾಗ್ಬಿಟ್ಟಿದ್ರಿ. ಬೇರೆ ಜೀವನ ಸಾಕಾಗ್ಬಿಟ್ಟಿದ್ರಿ. ತೊಂದರೆಗಳು ಬೇರೆ ನನಗೇ ಕಾಡ್ತಾವ. ಆಮೇಲೆ ಅನೇಕರು ಹೇಳ್ತಾರೆ, ಅಲ್ಲೆಲ್ಲ ಅನೇಕರು ಹೇಳುವಂಥ ಮಾತು, ಬರೀ ನನಗೇ ಬರ್ತಾವ್ರಿ. ನೋಡ್ರಿ, ಎಲ್ಲ ಪ್ರೇಯರ್ ಇಲ್ಲ, ಏನಿಲ್ಲ, ಆರಾಮದಾವ, ನಾನು ಎಲ್ಲ ಮಾಡ್ತೀನಿ, ಬರೇ ನನಗೆ ಕಾಡ್ತಾವ. ನಾನು ಒಮ್ಮೊಮ್ಮೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕಂತ ಅನಿಸುತ್ರಿ. ಆಮೇಲೆ ಅಲ್ಲೆಲ್ಲೂಯ. ಯೋಚನೆ ಬರುತ್ತಾ ಇಲ್ವಾ? ಏನ್ ಬಿಡ್ರಿ ಏನ್ ದೇವರು, ಬೇರೆ ಸಮಾಧಾನನೇ ಇಲ್ಲ, ಬರೇ ಇದೆ ಕಾಡಾಟ. ದೇವರು ಬೇಡ, ಏನು ಬೇಡ, ಎಲ್ಲ ಬಿಟ್ಟು ತಗೊಂಡು ಹೋಗ್ಬಿಡ್ಬೇಕಂತ ಅನ್ಸುತ್ತೆ. ಹೇಳ್ತೀವ ಇಲ್ವಾ? ಆಮೇಲೆ ಅಲ್ಲೆಲ್ಲೂಯ. ಇಂಥ ಕಾಡಾಟಗಳು ಬರ್ತಾ ಇದ್ದಾದ್ರೆ ಚಿಂತೆ ಮಾಡಬೇಡ್ರಿ, ದೇವ ನಿಮ್ಮ ಸಂಗಡ ಇದ್ದಾನೆ. ಅಲ್ಲೆಲ್ಲೂಯ. ದೇವ ನಿಮ್ಮ ಸಂಗಡ ಇದ್ದಿದ್ದಕ್ಕೆ ಕಾಡಾಟಗಳು ಬರುತ್ತೆ. ಅಲ್ಲಿ ನಾನಾ ತರದ ಹಿಂಸೆಗಳು ಬರುವಾಗ ನೀವು ತಿಳಿದುಕೊಳ್ಳ್ರಿ, ನನ್ನ ಸಂತೋಷಕ್ಕಾಗಿಯೇ. ಆಮೇಲೆ ಅಲ್ಲೆಲ್ಲೂಯ. ಈಸಾಕ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಯಾರ್ರಿ ಅಮ್ಮ ಈಸಾಕ? ಅಬ್ರಹಾಮನ ಮಗ, ಪ್ರಾರ್ಥನೆಯ ಮಗ. ಅಬ್ರಹಾಮನಿಗೆ ಇಷ್ಟಷ್ಟು ಕಾಡಾಟ ಬಂದಿಲ್ಲ. ಹಂಗ ಹಿಂಗ ಮಾಡಿ 100 ವರ್ಷ ಆಗಿದ ಮೇಲೆ ಒಂದು ಮಗುವನ್ನ ಎತ್ತಿದ. ಅಲ್ಲೆಲ್ಲೂಯ. ಅಂತ ಒಂದು ವರವಾಗಿ ಹುಟ್ಟಿದ ಮಗ ಯಾರದು? ಈಸಾಕ. ಈಸಾಕನಿಗೆ ಒಂದು ಸಮಸ್ಯೆಗಳು ಬರ್ತಾ ಇದೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂಯ. ವಾಕ್ಯ ಆದಿಕಾಂಡ 26ನೇ ಅಧ್ಯಾಯ. ನೀವು ಮನೇಲಿ ಹೋಗಿ ಆರಾಮಾಗಿ ಓದ್ರಿ, ಈಗ ಸಮಯ ಇಲ್ಲ, ನಾನು ಬೇಗ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಆದಿಕಾಂಡ 26ನೇ ಅಧ್ಯಾಯ. ಅಲ್ಲೆಲ್ಲೂಯ. ಅವನಿಗೆ ಆಲ್ರೆಡಿ ಒಂದು ಬರಗಾಲ, ತನ್ನ ಹೆಂಡತಿನ ಕರ್ಕೊಂಡು ಊರಿಗೆ ಹೋಗಿ ಸೆಟ್ಲ್ ಆಗಿದ. ಅಲ್ಲಿ ಹೋದ್ರೆ ಪ್ರಾಣ ಭಯ. ಅಲ್ಲೆಲ್ಲೂಯ. ಪ್ರಾಣ ಭಯ. ಎಲ್ಲಿ ನನ್ನ ಹೆಂಡತಿ ನಿಮಿತ್ತವಾಗಿ ನನ್ನನ್ನು ಕೊಂದು ಬಿಡ್ತಾರೋ ಅಂತ ಹೇಳಿ ಅಲ್ಲಿ ಎದುರಿ ಬದುಕ್ತಾ ಇದ್ದ. ಅಲ್ಲಿ ಏನೋ ದೇವರು ಬಿಡುಗಡೆ ಮಾಡಿದ. ಹಪಾಡ ಬಿಡುಗಡೆ ಮಾಡೋಣ ಅಂತ ಹೇಳಿ ಹೊರಗೆ ಬಂದು ಬೀಜ ಬಿತ್ತಾ ಇದ್ದಾನೆ. ಅಲ್ಲಿ ಸಮೃದ್ಧಿ ಬಂತು. ಅದನ್ನ ನೋಡಿದ್ರೆ ಜನರಿಗೆ ಏನಾಯ್ತು? ಹೊಟ್ಟೆ ಕಿಚ್ಚು. ಅವನನ್ನ ಅಲ್ಲಿಂದ ಊರು ಬಿಡಿಸಿದ್ರು. ಇನ್ನು ಯಾವನು ಎಲ್ಲಿ ಬಂದು ಎಲ್ಲಿ ಏನ್ ಮಾಡಕತ್ತ ನಡಿ ಅಂತ ಹೇಳಿ ಬಿಡಿಸಿದ್ರು. ಸರಿ, ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ಅಲ್ಲಿ ಒಂದು ಬಾವಿ ತೋಡಕತ್ತಾನ. ಆಮೇಲೆ ಅಲ್ಲೆಲ್ಲೂಯ. ಬಾವಿ ತೋಡಿದ ತಕ್ಷಣ ಅಲ್ಲಿ ಏನ್ ಬಂತು? ನೀರ್ ಬಂತು. ಅಬಾಡ ದೇವ್ರ ನೀರ್ ಕೊಟ್ಟಾನ. ಸ್ತೋತ್ರ ಮಾಡಿ ಏನು ಕೆಲಸ ಮಾಡೋಣ ಅಂತ ಹೋಗುವಾಗ, ಯಾರು ನೀನು? ಎಲ್ಲಿಂದ ಬಂದು ಎಲ್ಲಿ ಬಾವಿ ಎತ್ತಾಕತ್ತಿ? ಈ ಬಾವಿ ನಮ್ದು, ನಡಿ ಅಂತ ಅಲ್ಲಿಂದ ಕಳ್ಸಾಕತ್ತ. ಅಲ್ಲಿಂದ ಬೇರೆ ಕಡೆ ಹೋಗಿ ಏನ್ ಮಾಡಿದ? ಬಾವಿ ತೋಡಿದ. ಹಳ್ಳಿ ಊರು ಜನ ಹೊಟ್ಟೆಗಿಚ್ಕೊಂಡು, ಇಲ್ಲೆಲ್ಲ ಬಾವಿ ತೋಡಬಾರ್ದಂತ ಮತ್ತೆ ತೋಡಿದ ಬಾವಿನ ಏನ್ ಮಾಡ್ಬಿಟ್ರು ಅವರು? ಮುಚ್ಚೇ ಬಿಟ್ರು. ಅಲ್ಲೆಲ್ಲೂಯ. ಒಂದಲ್ಲ ಎರಡಿಲ್ರಿ, ಅವನು ಎಷ್ಟೋ ಬಾವಿ ತೋಡಿದ ಮನುಷ್ಯ. ಬಾವಿ ತೋಡೋದಂದ್ರೆ ಅಷ್ಟು ಈಸಿ ಕೆಲಸನ? ಎಷ್ಟು ಕಷ್ಟ. ಸುಮ್ಮನೆ ಎಲ್ಲ ಮುಗಿಯೋತನಕ ಸುಮ್ಮನೆ ಇರ್ತಾರ. ಇನ್ನೇನು ಅನುಭವಿಸೋಣ ಅಂತ ಹೋಗುವಾಗಲೇ ಬರ್ತಾರ. ಆಮೇಲೆ ಅಲ್ಲೆಲ್ಲೂಯ. ಈಗ ಒಂದು ಕಷ್ಟ ದಾಟಿ ಬಂದಿರ್ತೀವಿ, ಅಷ್ಟರೊಳಗೆ ಇನ್ನೊಂದು ರೆಡಿಯಾಗಿರ್ತಾವ. ಆಮೇಲೆ ಅಲ್ಲೆಲ್ಲೂಯ. ಹೌದಲ್ರಿ? ಇನ್ನೇನು ಸೊಂಟ ನೋವು ಹೋಯ್ತಪ್ಪ ಅಂತೊಳಗೆ ಎದೆ ನೋವು ಬಂದಿರ್ತಾವ.
ಇನ್ನೇನು ಎದೆನೋ ಹೋಯ್ತತ್ತ ಅನ್ಪಾವಾಗ ತಲೆನೋವು ಬರ್ತಾವ. ಆಮೇಲೆ ಇನ್ನೇನು ತಲೆನೋವು ಹೋಯ್ತಪ್ಪ ಅನ್ನುವಾಗ ಸುಸ್ತು ಬಂದಿರ್ತಾವ. ಅಲ್ಲೆಲ್ಲೂಯ್ಯ, ಮನುಷ್ಯನಿಗೆ ಹಂಗೆ. ಅಲ್ಲೆಲ್ಲೂಯ್ಯ, ಒಂದು ತಪ್ಪಿದರೆ ಒಂದು ತಪ್ಪಿದರೆ ಒಂದು ಬೇರೆ ಬೇರೆ ಕಾಡೋದು. ಆಮೇಲೆ ಪದೇ ಪದೇ ಕಾಡಾಟ. ಈ ಸಾಕಣ ಹಂಗೆ ಕಾಡಾಟಗಳು. ಅಲ್ಲೆಲ್ಲೂಯ್ಯ, ಎಲ್ಲಿ ಹೋದ್ರು ಅವನಿಗೆ ಏನತ್ರಿ ಸಮಾಧಾನ ಕೊಡ್ತಾ ಇಲ್ಲ ಜನ. ಅಲ್ಲೆಲ್ಲೂಯ್ಯ, ಆದರೆ ಅವನು ಎಷ್ಟೇ ಅಸಮಾಧಾನವಾಗಿದ್ರು ಅವನು ಹೋದ ಕಡೆ ಎಲ್ಲರೂ ದೇವರವನ ಸಂಗಡ ಇದ್ದರು. ಆಮೇಲೆ ಅಲ್ಲೆಲ್ಲೂಯ್ಯ, ಅವನು ಎದಕ್ಕೂ ಬೇಸರ ಮಾಡ್ಕೊಂಡಿಲ್ರಿ. ಯಾವ ದೊಡ್ಡ ಬಾವಿ ತೋಡ್ಲಿಕ್ಕೆ ಅವನು ಏನ್ ಮಾಡ್ಲಿಲ್ಲ, ಬೇಸರ ಮಾಡ್ಕೊಂಡಿಲ್ಲ. ಎಲ್ಲಿ ಹೋದ್ರು ಅವನು ಏನ್ ಮಾಡ್ತಿದ್ದ, ಕಷ್ಟ ಪಡ್ತಿದ್ದ. ಜಾಸ್ತಿ ರಗಳೆ ಮಾಡ್ತಿದ್ರೆ ಬಿಟ್ಟು ಹೋಗ್ಬಿಡ್ತಿದ್ದ. ಜಗಳ ಮಾಡ್ಲಿಲ್ಲ. ಜಗಳ ಮಾಡಿದ್ ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಕೇಸ್ ಹಾಕಿ ಎಲ್ಲ ಹಾಕಿ ನಿನಗೂ ಬೇಡ ನನಗೂ ಬೇಡ ಬಿದ್ದಿರ್ಲಿ ಬಿಡು ಅಂತಿದ್ವಿ. ಹೌದಾ ಇಲ್ವಾ? ಹಾಗ ಮಾಡ್ತಿದ್ವಿ ಇಲ್ವ? ಯೋಚನೆ ಮಾಡ್ರಿ. ಆಮೇಲೆ ಆಸ್ತಿ ವಿಷಯ ಬಂತಂದ್ರೆ ಬಿಡ್ತೀವ ನಾವು? ಯಾಕ? ನಿಮಗೆ ನಾವು ಹುಟ್ಟಿಲ್ಲ ತಗಿ, ಇಬ್ರು ಸೇಮ್ ಮಾಡ, ಇಲ್ಲಾಂದ್ರೆ ಬಿಡು, ಇಬ್ರಿಗೂ ಬೇಡ ಮಾರು. ಆಮೇಲೆ ಮಾರ್ಬಿಡ್ರಿ, ಏಟ್ರ ಬರ್ಲಿ ಮಾರ್ರಿ, ಕೊಡ್ರಿ, ಕೇಳ್ತಾರ ಇಲ್ವಾ? ಆದರೆ ಪಾಪ ಅಪ್ಪ ಏನೋ ಅಲ್ಪ ಸ್ವಲ್ಪ ದೊಡ್ಡದು ಹಾಕಿರೋಣ, ನಾಳೆ ಮಕ್ಕಳಿಗೆ ಒಳ್ಳೇದಾಗತ್ತೆ. ಮಕ್ಕಳು ಏನ್ ಮಾಡ್ತಾವ, ಕಿತ್ತಾಪತಿ ಮಾಡಿ ಎಲ್ಲ ಮಾರಿ ಕೊಡ್ರು, ರೊಕ್ಕ ಕೊಡು ಆಮೇಲೆ ಎತ್ಕೊಂಡು ಹೋಗ್ತಾವ. ಅಲ್ಲೆಲ್ಲೂಯ್ಯ, ಯೋಚನೆ ಮಾಡ್ರಿ, ಎಷ್ಟು ಕಾಡಾಟ. ಆದರೂ ಕೂಡ ಪ್ರಿಯರೇ, ದೇವ ನಮ್ಮ ಸಂಗಡ ಇದ್ದಾರೆ. ಪದೇ ಪದೇ ಕಾಡಾಟಗಳು ಬರ್ತಾ ಇದೆ ಅಂದ್ರೆ ಚಿಂತೆ ಮಾಡಬೇಡ್ರಿ, ನಿಮ್ಮ ಸಂತೋಷವು ದೇವರಲ್ಲಿ ವೆಯ್ಟ್ ಮಾಡ್ತಾ ಇದೆ. ಆಮೇಲೆ ಅಲ್ಲೆಲ್ಲ ದೇವರ ಆನಂದಕರವಾದದನ್ನ ಏನ್ ಮಾಡಿದಾನೆ ನಿಮಗೋಸ್ಕರ ಅಲ್ಲಿ ಮುಂದೆ ಇಟ್ಟಿರ್ತಾನೆ. ಅಲ್ಲೆಲ್ಲ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಸಂತೋಷ ಪಡ್ರಿ. ಶೋಧನೆ ಬಂದ್ರೆ ಏನ್ ಮಾಡ್ರಿ, ನೀವು ಸಂತೋಷ ಪಡ್ರಿ. ಶೋಧನೆ ಸಹಿಸಿಕೊಳ್ಳುವಂತ ಮನುಷ್ಯನು ಧನ್ಯನು. ಆಮೇಲೆ ಅಲ್ಲೆಲ್ಲೂಯ್ಯ, ಇನ್ನೊಂದು ವ್ಯಕ್ತಿ ಇದ್ದಾನ್ರಿ, ಯಾರ್ರಿ ಅವ? ಪೌಳ, ಗೊತ್ತಿದ್ಯಾ? ಪೌಲ್. ಅಲ್ಲೆಲ್ಲೂಯ್ಯ, ಅವನು ಇಷ್ಟಿಲ್ಲ ಅಲ್ರಿ. ಅವನ ಜನ ಎಲ್ಲ ಏನ್ ಮಾಡಿದ್ರು, ವಿರೋಧ ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 28ನೇ ಅಧ್ಯಾಯ ಇದೆಲ್ಲದರಲ್ಲಿ ನೀವು ಮನೇಲಿ ಹೋಗಿ ಆರಾಮಾಗಿ ಏನ್ ಮಾಡ್ರಿ, ಓದಿ ನೋಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲಿ ಹೋಗ್ತಾನೆ, ಅಲ್ಲಿ ಜನ ನಂಬೋದಿಲ್ಲ, ಅಲ್ಲಿಂದ ಅರೆಸ್ಟ್ ಆಗ್ತಾನೆ, ಅವನ್ನ ಜೈಲಿಗೆ ಹಾಕ್ತಾರೆ. ಜೈಲಿಂದ ಏನ್ ಮಾಡ್ತಿದ್ದಾರೆ, ಮತ್ತೆ ಹೊರ ಕರ್ಕೊಂಡು ಬಂದು ಬೇರೆ ಜೈಲಿಗೆ ದೊಡ್ಡ ಶಿಕ್ಷೆ ಕೊಡ್ಬೇಕಂತ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಅವನಿಗೆ ಕೈದಿಯಾಗಿ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗುವಾಗ ಮತ್ತೆ ನೋಡಿದ್ರೆ ಸಮುದ್ರದಲ್ಲಿ ಎದುರುಗಾಳಿಗಳಿದೆ. ಸೊ ಸಮುದ್ರದಲ್ಲಿ ಎದುರುಗಾಳಿ ಬಂದು ಸಮುದ್ರದ ಒಂದು ಹಡಗು ಏನಾಗ್ಬಿಟ್ಟೈತಿ, ಮುಳುಗಿ ಹೋಗ್ತಾ ಇದೆ. ಎಲ್ಲರೂ ಸಾಯ್ತಾ ಇದ್ದಾರೆ. ಆದರೆ ಅಂತ ಸ್ಥಿತಿಯಲ್ಲಿ ಅವ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಪ್ರಾಣವನ್ನ. ಆಮೇಲೆ ಊಟ ಇಲ್ಲದೆ, ನೀರಿಲ್ಲದೆ, ಚಳಿಯಲ್ಲಿ ಹಗಲು ರಾತ್ರಿ 14 ದಿನ ಒದ್ದಾಡಿ ಹೇಗೋ ದಡ ಬಂದು ಸೇರ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಇನ್ನೇನ ಬಾಡ ದಡ ಬಂದು ಸೇರಿದೀವಲ್ಲ ಅಂತೇಳಿ ಎಲ್ಲರಲ್ಲಿ ಕುತ್ಕೊಂಡು ಆ ಚಳಿಗೆ ನಡುಗಿಕೊಂಡು ಸ್ವಲ್ಪ ಬೆಂಕಿ ಹಚ್ಕೊಂಡು ಏನ್ ಮಾಡೋಣ, ಚಳಿಗಾಯೋಣ ಅನ್ನುವಾಗಲೇ ಒಂದು ದೊಡ್ಡ ಹಾವು ಬಂದು ಕಚ್ತಾ ಇದೆ. ಆಮೇಲೆ ಅಲ್ಲೆಲ್ಲೂ ಯೋಚನೆ ಮಾಡ್ರಿ, ಅಲ್ಲೆಲ್ಲೂಯ್ಯ, ದೊಡ್ಡ ಹಾವು ಬಂದು ಏನ್ ಮಾಡ್ತಾವನ್ನ ಕಚ್ಬಿಡ್ತು. ಅಲ್ಲೆಲ್ಲೂಯ್ಯ, ಅಷ್ಟೆಲ್ಲ ಶೋಧನೆ. ಆದರೆ ಅಷ್ಟೆಲ್ಲ ಶೋಧನೆಗಳು ಬಂದ್ರು ಅವನು ದೃಢವಾಗಿ ನಿಂತುಕೊಂಡಿದ್ದ. ಅಲ್ಲೆಲ್ಲೂಯ್ಯ, ಎಲ್ಲವನ್ನೂ ಜಾಡಿಸಿದ. ಅಲ್ಲೆಲ್ಲೂಯ್ಯ, ವಾಕ್ಯ ಹಂಗೆ ಇದೆ. ಹಾವ ಕಚ್ಚುವಾಗ ಅವನು ಏನ್ ಮಾಡಿದ, ಅದನ್ನ ಜಾಡಿಸಿದ ಅಂತೇಳಿ. ಆಮೇಲೆ ಅಲ್ಲೆಲ್ಲೂ ಎಷ್ಟೇ ಶೋಧನೆ ಬಂದ್ರು ಎಲ್ಲವನ್ನ ಏನ್ ಮಾಡ್ತಾನ, ಜಾಡಿಸಿ. ಆಮೇಲೆ ಅಲ್ಲೆಲ್ಲೂ ಹಂಗೆ ಮುಂದೆ ಹೋಗ್ತಾನೆ ಇದ್ದಾನೆ. ಯಾಕಂದ್ರೆ ದೇವರ ಸಂತೋಷವಾದ ಕಾರ್ಯಗಳನ್ನು ಮುಂದಿಟ್ಟಿರ್ತಾನೆ. ಅಲ್ಲೆಲ್ಲೂಯ್ಯ, ಬಿದ್ದೀವಿ ಅಂತ ಹೇಳಿ ಹಂಗೆ ಬಿದ್ದು ಹತ್ರ ಪ್ರಯೋಜನ ಇಲ್ಲ ಪ್ರಿಯರೇ. ಎದ್ದು ನಮ್ಮ ಕಣ್ಣೀರನ್ನು ಒರೆಸಿ ಆ ನೋವುಗಳನ್ನು ಧೂಳುಗಳನ್ನು ಜಾಡಿಸಿ ನಾವು ಮುಂದೆ ಹೋಗುವಾಗ ದೇವ ನಮಗಾಗಿ ಸಂತೋಷಕರವಾದ ಕಾರ್ಯಗಳನ್ನು ಇಟ್ಟಿರ್ತಾನೆ. ಆಮೇಲೆ ಒದ್ದಾಡಿದರೆ ಪ್ರಯೋಜನ ಇಲ್ಲ, ದಾಟಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಏನ್ ಮಾಡ್ಬೇಕು ನಾವು, ದಾಟಿ ಮುಂದೆ ಹೋಗ್ತಾನೆ ಇರಬೇಕು. ಹೋಗುವಾಗ ದೇವ ನಮಗೆ ಸಂತೋಷಕರವಾದ ಆನಂದಕರವಾದ ಕಾರ್ಯಗಳನ್ನು ಮಾಡುತ್ತಾನೆ. ಯೋಹಾನನ ಪುಸ್ತಕ 16ನೇ ಅಧ್ಯಾಯ 20ನೇ ವಚನ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ ಇದು. ಯೋಹಾನ 16:20 ಏನದು, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಆಮೇನ್, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಅಲ್ಲೆಲ್ಲೂಯ್ಯ, ನಿನ್ನ ತಿರಸ್ಕಾರಗಳು ಹೋಗಿ ಆನಂದ ಬರುತ್ತೆ, ನಿನ್ನ ಒಂಟಿತನ ಹೋಗಿ ಆನಂದ ಬರುತ್ತೆ, ನಿನ್ನ ಪದೇ ಪದೇ ಬರುವಂತ ಕಾಡುವಂತ ಎಲ್ಲ ಕಾಡಾಟಗಳು ಹೋಗಿ ದೇವರು ಏನ್ ಮಾಡ್ತಾನೆ, ಆನಂದವನ್ನು ಕೊಡುವಂತ ದೇವರಾಗಿದ್ದಾನೆ. ಆಮೇನ್. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯ ಏನಿದೆ? ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 13ನೇ ವಚನ. ಆಗ ಯುವತಿಯು ನಾಟ್ಯವಾಡುತ್ತಾ ಉಲ್ಲಾಸಿಸುವಳು, ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು. ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷ
ಸಂತೋಷವನ್ನು ಉಂಟು ಮಾಡುವೆನು. ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡುವೆನು. ಒಳ್ಳೆ ಸಮೃದ್ಧಿಯನ್ನು ಕೊಡುವೆನು. ಅವರು ಹೊಟ್ಟೆ ತುಂಬಾ ಊಟ ಮಾಡುವರು. ನನ್ನ ಒಳ್ಳೆಯದನ್ನು ಅವರು ಕೊಡುತ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆಮೇಲೆ ನನ್ನ ಒಳ್ಳೆಯದನ್ನು ಏನ್ ಮಾಡ್ತಾ ಇದ್ದೇನೆ, ಅವರಿಗೆ ಕೊಡುತ್ತೀನಿ. ನನ್ನ ಒಳ್ಳೆ ಮೇವುಗಳನ್ನು ಏನ್ ಮಾಡ್ತಾರೆ, ತಿನ್ನುವಂತವರು. ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ನಾನೇ ಕುರಿಗಳಿಗೆ ಏನಾಗಿದ್ದೇನೆ, ನಿಜವಾದ ಬಾಗಿಲಾಗಿದ್ದೇನೆ. ನನ್ನ ಒಳಗೆ ಬರುವವರು ಒಳ್ಳೆ ಮೇವನ್ನ ಕಾಣುತ್ತಾರೆ. ಆಮೇಲೆ ನನ್ನ ಒಳಗೆ ಬರುವವರು ಒಳ್ಳೆ ಮೇವನ್ನ ಕಾಣುತ್ತಾರೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ತಿರಸ್ಕಾರಗಳು, ಒಂಟಿತನ, ಪದೇ ಪದೇ ಬರುವಂತ ಕಾಡಾಟಗಳು ಬರ್ತಾ ಇದೆ ಅಂದ್ರೆ ಚಿಂತೆ ಮಾಡಬೇಡ್ರಿ. ನಿಮ್ಮ ದುಃಖವನ್ನು ದೇವರು ಹೋಗಲಾಡಿಸಿ ಆನಂದವನ್ನು ಕೊಡುವಂತವನಾಗಿದ್ದಾನೆ. ದುಃಖಗಳನ್ನು ಸಹಿಸಿಕೊಳ್ಳುವಂತ ಮನುಷ್ಯನು ಧನ್ಯನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಿಮ್ಮ ನಂಬಿಕೆಯ ಪರೀಕ್ಷೆಗೋಸ್ಕರನೇ ನಾನಾ ತರದ ಶೋಧನೆಗಳು ಬರೋದು. ಆಮೇಲೆ ಅರ್ಥ ಆಯ್ತಲ್ಲ? ಎದಕ್ರಿ? ನಿಮ್ಮ ನಂಬಿಕೆಯ ಪರೀಕ್ಷೆ. ಅಲ್ಲೆಲ್ಲೂಯ್ಯ. ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಏನ್ ಬರುತ್ತೆ, ಆ ಕಷ್ಟಗಳು ಬರುವಾಗ ನಾವು ಸೋತು ಹೋಗ್ಬಾರ್ದು. ಆಮೇಲೆ ಕಷ್ಟಗಳು ಬರುವಾಗ ತಪ್ಪಾದ ತೀರ್ಮಾನಗಳು ತಗೋಬಾರದು. ಅಲ್ಲೆಲ್ಲ ಬೇಡ ಬಿಡು, ದೇವರು ಬೇಡ, ದಿನರು ಬೇಡ, ಅದು ಬೇಡ, ಇದು ಬೇಡ, ಬಿಟ್ಟು ಹೋಗೋದಲ್ಲ. ಅಲ್ಲೆಲ್ಲೂಯ್ಯ. ನಂಬಿಕೆ ದೃಢವಾಗಿರ್ಬೇಕು. ನಡೀಲಿ ಬಿಡು, ಏಟು ಬರ್ತ ಬಡ್ಲಿ. ಅಲ್ಲೆಲ್ಲ ಯೋಗ ಆಗಿರ್ತಾನೆ ಇದ್ದ. ಅಲ್ಲೆಲ್ಲೂ ಎಂತಿ ಕಾಡಾಡುವಾಗ ಏನಂದ ಅವನು, ಹುಚ್ಚಿ ತರ ಮಾತಾಡ, ನೀ ಮಾತಾಡ, ನಾನ್ ದೇವ್ರು ನನಗಿದ್ದಾನೆ ಹೇಳಿದ್ನ ಇಲ್ವಾ? ಅಲ್ಲೆಲ್ಲೂಯ್ಯ. ನಂಬಿಕೆ, ಧೈರ್ಯ, ವಿಶ್ವಾಸ ನಮ್ಮಲ್ಲಿ ಇದ್ರೆ ಎಲ್ಲಾ ಕಾಡಾಟಗಳನ್ನ ನಾವು ಜಯಿಸುತ್ತೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪದೇ ಪದೇ ಅವ್ನು ನೋಡ್ರಿ, ಬಾವಿ ತೋಡ್ತಾನೆ, ನೀರು ಸಿಕ್ಕಿದ ತಕ್ಷಣ ಹಿಂಸೆ. ಅಲ್ಲೆಲ್ಲೂಯ್ಯ. ಆದರೂ ಕೂಡ ದೇವರ ಅವನ ಸಂಗಡ ಇದ್ದನು. ಅಲ್ಲೆಲ್ಲೂಯ್ಯ. ವಿರೋಧ ಮಾಡಿಕೊಂಡು ಹೋದವ್ರು ಎಲ್ಲರೂ ಅವನ ಹತ್ರ ಬಂದು ಸಮಾಧಾನ ಮಾಡ್ಕೊಂಡ್ರು. ಅಯ್ಯಪ್ಪ, ಎಲ್ಲಿ ಹೋದ್ರು ಬಾವಿ ತೋಡಿತೀಯ ಮಾರಾಯ, ಎಲ್ಲಿ ಹೋದ್ರು ನಿನಗೆ ಮಾತ್ರ ನೀರು ಸಿಗ್ತಾವ. ಬರಗಾಲ, ನೀರೇ ಇಲ್ಲ, ಆದ್ರೆ ನಿನಗೆ ಮಾತ್ರ ಎಲ್ಲಿಂದ ಸಿಗ್ತಾವ? ದೇವ ನಿನ್ನ ಸಂಗಡ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅಭಿಮೇಲೆಕನು ಬಂದು ಅವನ ಜೊತೆಗೆ ಸಮಾಧಾನ ಒಡಂಬಡಿಕೆ ಮಾಡಿಕೊಳ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರು ಅವರ ಕಣ್ಣುಗಳ ಮುಂದೆ ನಮ್ಮ ಸಾಕ್ಷಿಯನ್ನು ಉನ್ನತಿಗೊಳಿಸುತ್ತಾನೆ. ಶೋಧನೆಗಳನ್ನು ನಾವು ಸಹಿಸೋದು ನಮ್ಮ ಒಳ್ಳೆಯದಕ್ಕಾಗಿ, ಕಷ್ಟಗಳು ಬರೋದು ನಮ್ಮ ಒಳ್ಳೆಯದಕ್ಕಾಗಿ. ಅಲ್ಲೆಲ್ಲೂಯ್ಯ. 1ನೇ ಕೊರಿಂಥಿಯ ಪುಸ್ತಕ 10ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಶೋಧನೆ ನಿಮಗೆ ದೇವರು ಬರಗೊಳಿಸೋದೇ ಇಲ್ಲ. ಆಮೇಲೆ ಅರ್ಥ ಆಯ್ತಲ್ಲ? ಬೇರೆ ಶೋಧನೆ ದೇವರು ಏನ್ ಮಾಡಂಗಿಲ್ಲ ಅಂತ ನಮಗೆ ಕೊಟ್ರು ಅದರಿಂದ ದಾಟಿ ಹೋಗುವಂತ ದೇವರ ಕಾರ್ಯಗಳನ್ನು ಮಾಡುತ್ತಾನೆ. ಯಾಕಂದ್ರೆ ದೇವ ನನ್ನ ಸಂಗಡ ಇದ್ದಾನೆ. ನಮ್ಮ ದುಃಖವನ್ನು ಹೋಗಲಾಡಿಸಿ ಆನಂದವನ್ನು ಕೊಡುವಂತ ದೇವರು. ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನೆ ಮಾಡೋಣ. ಸೊ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರ್ತಾ ಇದೆ ಅಂದ್ರೆ ದೇವರು ಸಂತೋಷವನ್ನು ಕೊಡ್ಲಿಕ್ಕಿದ್ದಾನೆ. ಅದು ನಮ್ಮ ಸಂತೋಷಕ್ಕಾಗಿಯೇ, ಆನಂದಕ್ಕಾಗಿಯೇ ಮಾತ್ರ ಆ ಶೋಧನೆಗಳು ಬರೋದು. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ತಂದೆಯಾದ ಶೋಧನೆಯನ್ನು ಸಹಿಸುವಂತ ಮನುಷ್ಯನು ಧನ್ಯನು ಸ್ವಾಮಿ. ನಾನಾ ತರದ ಶೋಧನೆಗಳು ಬರುವಾಗ ಈ ಶೋಧನೆ ನಮ್ಮ ನಂಬಿಕೆ ಪರೀಕ್ಷೆಯನ್ನು ಉಂಟು ಮಾಡೋದಕ್ಕಾಗಿಯೇ ಸ್ವಾಮಿ. ಆದ ಕಾರಣ ಈ ಶೋಧನೆ ಬರುವಾಗ ಕರ್ತನೇ ಆನಂದವನ್ನು ಕೊಡುವಂತ ದೇವರು ನೀನು ಸ್ವಾಮಿ. ಕರ್ತನೇ, ನಿನ್ನ ಮಕ್ಕಳು ತಿರಸ್ಕರಿಸಲ್ಪಡ್ತಾ ಇದ್ದಾರೆ, ಒಂಟಿಯಾಗಿ ಬಿಡಲ್ಪಡ್ತಾ ಇದ್ದಾರೆ. ಪದೇ ಪದೇ ಒಂದೇ ಕಾಡಾಟಗಳು ಕಾಡ್ತಾ ಇದೆ. ಆದ್ರೆ ಇದೆಲ್ಲವೂ ಬರ್ತಾ ಇರುವಾಗ ದೇವರೇ, ನೀನು ಅವರ ಜೀವಿತದಲ್ಲಿ ಇದೆಯಪ್ಪ. ಈ 3 ಶೋಧನೆಗಳ ಹಾದು ಬಂದವನು ಯಾರಾಗಿರ್ಲಿ, ದಾವೀದನು ದಾಟಿ ಬಂದಿದ್ದಾನೆ, ಯೋಸೇಫನ ದಾಟಿ ಬಂದಿದ್ದಾನೆ. ಯೋಸೇಫ ಕರ್ತನೇ ಎಲ್ಲಾ ಕಾರ್ಯಗಳನ್ನು ದಾಟಿ ಬಂದಿದ್ದಾನೆ ಸ್ವಾಮಿ. ಯೋಬ ದಾಟಿ ಬಂದಿದ್ದಾನೆ ಸ್ವಾಮಿ. ಈಸಾಕನ ದಾಟಿ ಬಂದಿದ್ದಾನೆ ಸ್ವಾಮಿ. ಮೋಶೆ ದಾಟಿ ಬಂದಿದ್ದಾನೆ ಸ್ವಾಮಿ. ಪೌಲನ ದಾಟಿ ಬಂದಿದ್ದಾನೆ ಸ್ವಾಮಿ. ಇವತ್ತು ನಾವು ಕೂಡ ದಾಟಿ ಜಯಶಾಲಿಗಳಾಗಿರ್ಲಿಕ್ಕಿದ್ದೇವೆ. ಕರ್ತನೇ, ನೀವು ನಮ್ಮನ್ನ ಕರ್ತನೇ ದುಃಖವನ್ನು ಹೋಗಲಾಡಿಸಿ ಆನಂದವನ್ನು ಕೊಡುವಂತ ದೇವರಾಗಿದ್ದೀರಪ್ಪ. ಕರ್ತನೇ, ವಾಕ್ಯಗಳನ್ನು ಆಶೀರ್ವದಿಸು, ಬಲಪಡಿಸು, ತುಂಬಿಸು, ಎಲ್ಲದರಲ್ಲಿ ತಗ್ಗಿಸು, ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳು ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you.